ತನ್ನ ಉದ್ದೇಶದಲ್ಲಿ ನಮ್ಮನ್ನ ನೆಟ್ಟಿದ್ದಾನೆ. ದೇವರು ತನ್ನ ಉದ್ದೇಶದಲ್ಲಿ ನಮ್ಮನ್ನ ನೆಟ್ಟಿದ್ದಾನೆ. ನಾವು ನಮ್ಮ ಉದ್ದೇಶದಲ್ಲಿ ಬೆಳಕೊಂಡು ಹೋಗ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆಯಾ? ದೇವರು ತನ್ನ ಉದ್ದೇಶದಲ್ಲಿ ನಮ್ಮನ್ನ ನೆಟ್ಟಿದ್ದಾನೆ ಅಥವಾ ಬಿತ್ತಿದ್ದಾನೆ. ಆದರೆ ನಾವು ನಮ್ಮ ಉದ್ದೇಶದಲ್ಲಿ ನಾವು ಬೆಳಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಕುರಿತು ಇವತ್ತು ದೇವರು ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಇದಕ್ಕೆ ಅನುಗುಣವಾಗಿರುವಂಥ ದೇವರ ವಚನವನ್ನು ತೆಗೆದುಕೊಳ್ಳೋಣ. ಲೂಕನಿಗೆ ಬರೆದಂಥ ಸುವಾರ್ತೆ 13ನೇ ಅಧ್ಯಾಯ 6, 7, 8, 9 ವಚನಗಳನ್ನು ಓದಿ ಸಹಾಯ ಮಾಡ್ರಿ. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನ ನಡೆಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಆತನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವು ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗದು ಮಾಡಿ ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಮತ್ತೊಂದು ಸಾರಿ ಹೇಳ್ತೀನಿ ಕೇಳ್ರಿ. ದೇವರು ಅವನ ಉದ್ದೇಶದಲ್ಲಿ ನಮ್ಮನ್ನು ನೆಟ್ಟಿದ್ದಾನೆ. ಅರ್ಥ ಆಗ್ತಾ ಇದೆಯಾ? ನಾವು ಸಾಧಾರಣವಾದವರಲ್ಲ, ಎಲ್ಲೋ ನೆಟ್ಟಲ್ಪಟ್ಟವರಲ್ಲ, ಏನೋ ಉದ್ದೇಶಕ್ಕಾಗಿ ನಾವು ಬಂದಂಥವರಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ನಾವು ದೇವರ ಉದ್ದೇಶದಲ್ಲಿ ನೆಟ್ಟಲ್ಪಟ್ಟಂಥವರು. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಆಲೋಚನೆಗಳಿಗಿಂತಲೂ ದೇವರ ಆಲೋಚನೆ ಉನ್ನತವಾದುದು, ಮನುಷ್ಯನ ಉದ್ದೇಶಕ್ಕಿಂತಲೂ ದೇವರ ಉದ್ದೇಶ ಭಯಂಕರವಾದುದು. ಈ ಭಯಂಕರವಾಗಿರುವಂತ ದೇವರ ಉದ್ದೇಶದಲ್ಲಿ ನಿನ್ನ ದೇವರು ನೆಟ್ಟಿದ್ದೇನೆ ಎಂಬುದಾಗಿ ಹೇಳಿ ಈ ಸಬ್ಬತ್ ದಿನದಲ್ಲಿ ಸ್ವರ್ಗೀಯ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಇನ್ನು ಸಾಧಾರಣವಾದವನಲ್ಲ, ದೇವರ ಉದ್ದೇಶದಲ್ಲಿ, ದೇವರ ಉದ್ದೇಶ ಪೂರ್ಣದಲ್ಲಿ ನೆಟ್ಟಲ್ಪಟ್ಟದವರು. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಕೈ ಕೊಟ್ಟಿಲ್ರಿ. ನಾವು ದೇವರ ಉದ್ದೇಶದಲ್ಲಿ ನೆಟ್ಟಲ್ಪಟ್ಟಂತವರು. ಹಲ್ಲೆಲೂಯಾ. ಎಲ್ಲ ಇಲ್ಲಿ ನೋಡ್ರಿ, ನಾವ್ಯಾರು? ದೇವರ ಉದ್ದೇಶದಲ್ಲಿ. ಹೌದಾ ಇಲ್ಲ? ಹೌದಾ ಇಲ್ಲ? ಪಾಪದಲ್ಲಿ ನೆಟ್ಟಲ್ಪಟ್ಟ ನಮ್ಮನ್ನ, ಶಾಪದಲ್ಲಿ ನೆಟ್ಟಲ್ಪಟ್ಟ ನಮ್ಮನ್ನ, ದರಿದ್ರದಲ್ಲಿ ನೆಟ್ಟಲ್ಪಟ್ಟ ನಮ್ಮನ್ನ, ಕಷ್ಟಗಳಲ್ಲಿ, ದುಃಖಗಳಲ್ಲಿ, ವೇದನೆಗಳಲ್ಲಿ, ಲೌಕಿಕ ಕಾರ್ಯಗಳಲ್ಲಿ, ಶರೀರದ ಇಚ್ಛೆಗಳಲ್ಲಿ, ಶರೀರದ ಮೋಹಗಳಲ್ಲಿ, ಸೈತಾನನಿಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ನೆಟ್ಟಲ್ಪಟ್ಟ ನಮ್ಮನ್ನ ಅವನ ಪ್ರಾಣವನ್ನ ಕೊಟ್ಟು, ಅವನ ಪ್ರಾಣದ ತ್ಯಾಗದ ನಿಮಿತ್ತವಾಗಿ ಅಲ್ಲಿಂದ ನಮ್ಮನ್ನ ಕಿತ್ತಿ, ಅಲ್ಲಿಂದ ನಮ್ಮನ್ನ ಕಿತ್ತಿ ಆ ಬೇರುಗಳ ಸಮೇತ ಅವನ ರಕ್ತದಲ್ಲಿ ಹಾಕಿ ಕ್ಲೀನ್ ಮಾಡಿ ಅವನ ತೋಟದಲ್ಲಿ, ಅವನ ಉದ್ದೇಶದ ತೋಟದಲ್ಲಿ, ಅವನ ಉದ್ದೇಶದ ಭೂಮಿಯಲ್ಲಿ, ಅವನ ಉದ್ದೇಶದ ಪಾತ್ರೆಯಲ್ಲಿ ನಮ್ಮನ್ನ ದೇವರು ನೆಟ್ಟಿದ್ದಾನೆ. ಅರ್ಥ ಆಗೋರು ಮಾತ್ರ. ನಿಮಗೆ ಅರ್ಥ ಆಗಿಲ್ಲಲ್ಲ? ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನ ಅವನ ತೋಟದಲ್ಲಿ ಅಥವಾ ಅವನ ಪಾತ್ರೆಯಲ್ಲಿ, ಅವನ ಉದ್ದೇಶದ ಒಂದು ಕಾರ್ಯಗಳಲ್ಲಿ ನೆಟ್ಟಕ್ಕಿನ ಮುಂಚೆ ನಾವು ಸೈತಾನನ ಪಾತ್ರೆಯಲ್ಲಿ, ಪಾಪದ ಪಾತ್ರೆಯಲ್ಲಿ, ಸೈತಾನನ ಕಾರ್ಯಗಳಲ್ಲಿ, ಶಾಪಗಳಲ್ಲಿ, ದರಿದ್ರಗಳಲ್ಲಿ, ಕಷ್ಟಗಳಲ್ಲಿ, ಹೋರಾಟಗಳಲ್ಲಿ, ಶರೀರದ ಇಚ್ಛೆಗಳಲ್ಲಿ, ಲೌಕಿಕ ಸಂಬಂಧಪಟ್ಟಂತ ಕಾರ್ಯಗಳಲ್ಲಿ, ಹಣದ ಆಸೆಗಳಲ್ಲಿ, ಹೊಟ್ಟೆ ಕಿಚ್ಚುಗಳಲ್ಲಿ, ಬೇಡದೇ ಇರುವಂತ ತುಚ್ಛ ಕಾರ್ಯಗಳಲ್ಲಿ ಸೈತಾನನು ನಮ್ಮನ್ನ ಅವನ ತೋಟದಲ್ಲಿ ನೆಟ್ಟಿದ್ದ.
ಆದ್ರೆ ಅವನ ತೋಟದ ಒಳಗಡೆ ನುಗ್ಗಿ ಅವನ ತೋಟದ ಒಳಗಡೆ ಇರುವಂತ ಈ ಗಿಡಗಳನ್ನ ಕಿತ್ತುಕೊಂಡು ಅವನ ತೋಟದಲ್ಲಿ ಹಾಕುವಂತ ಶಕ್ತಿ ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ಯಾರಿಗೂ ಇರಲಿಲ್ಲ. ಯಾವ ಅಧಿಕಾರಿಗೂ ಇರಲಿಲ್ಲ, ಯಾವ ದೇವರುಗಳಿಗೂ ಇರಲಿಲ್ಲ, ಯಾವ ಮನುಷ್ಯನಿಗೂ ಇರಲಿಲ್ಲ. ಆ ಸಮಯದಲ್ಲಿ ದೇವರು ನೋಡಿದ್ರು, ಈ ಗಿಡಗಳನ್ನ ಕೀಳಬೇಕಾದ್ರೆ, ಈ ಮಕ್ಕಳನ್ನ ಅಲ್ಲಿಂದ ಕಿತ್ತು ನನ್ನ ಉದ್ದೇಶದಲ್ಲಿ ನೆಡಬೇಕಾದ್ರೆ ನಾನೇ ಇಳಿದು ಇವರು ಮುಂದೆಗಡೆ ಹೋಗಬೇಕಂತೇಳಿ ಸ್ವರ್ಗೀಯ ದೇವರು ನರಾವತಾರವನ್ನು ತೆಗೆದುಕೊಂಡು ಈ ಭೂಲೋಕಕ್ಕೆ ಬಂದು ಅವನ ಪ್ರಾಣವನ್ನು ಕೊಟ್ಟು ಅವನ ತೋಟದ ಒಳಗಡೆ ನುಗ್ಗಿ ಅವನ ತೋಟದ ಒಳಗಡೆ ನುಗ್ಗಿ ನಮ್ಮನ್ನ ಬೇರ್ ಸಮೇತ ಆ ತೋಟದಿಂದ ಕಿತ್ತಿ ಆಡಿಸಿ ಅವನ ರಕ್ತದ ಪಾತ್ರೆಯಲ್ಲಿ ಬೇರ್ ಸಮೇತ ಇಟ್ಟು ಆ ರಕ್ತದಲ್ಲಿ ನಮ್ಮನ್ನು ತೊಳೆದು ಇವತ್ತು ನಮ್ಮನ್ನ ಬೇರ್ ಸಮೇತ ಅವನ ಉದ್ದೇಶದ ಒಂದು ತೋಟದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಯಾವಾಗ ನೀನು ಯೇಸುವನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ಆವಾಗಲೇ ನೀನು ನಿನ್ನ ಉದ್ದೇಶದಲ್ಲಿ ನೆಟ್ಟಲ್ಪಟ್ಟ ಸಸಿಯಲ್ಲ, ಮರವಲ್ಲ, ವ್ಯಕ್ತಿಯಲ್ಲ, ಪಾತ್ರೆಯಲ್ಲ, ದೇವರ ಉದ್ದೇಶದಲ್ಲಿ ನೆಟ್ಟಲ್ಪಟ್ಟ ಮರ, ಸಸಿ, ಪಾತ್ರೆ ನೀನಾಗಿದೆ ಎಂಬುದಾಗಿ ಹೇಳಿ ದೇವರು ಇವತ್ತು ತಿಳಿಯಪಡಿಸ್ತಾ ಇದ್ದಾರೆ. ಹಾಲೆಲೂಯ. ಆದ್ರೆ ದೇವರು ಅವನ ಉದ್ದೇಶದಲ್ಲಿ ನಮ್ಮನ್ನ ನೆಟ್ಟದ. ಏನಂತೇಳಿ? ನನ್ನ ಉದ್ದೇಶದಲ್ಲಿ ನೆಟ್ಟಲ್ಪಟ್ಟಂತ ಈ ಮರ ಅಥವಾ ಈ ಸಸಿ ಮರವಾಗಿ ನನ್ನ ಉದ್ದೇಶಕ್ಕೆ ಪ್ರಕಾರ ನಾನು ಎದುರು ನೋಡುವ ರೀತಿಯಲ್ಲಿ ಫಲಗಳು ಕೊಡ್ತದೆ ಅಂತ, ನಾನು ಎದುರು ನೋಡುವ ರೀತಿಯಲ್ಲಿ ಪ್ರಯೋಜನ ಆಗ್ತದೆ ಅಂತ, ನಾನು ಬಯಸುವ ರೀತಿಯಲ್ಲಿ ಇದು ಫಲಗಳನ್ನು ಹೊರಡಿಸುತ್ತದೆ ಎಂಬುದಾಗಿ ಹೇಳಿ ಅವನು ಬಯಸಿ ಅವನ ತೋಟದಲ್ಲಿಟ್ಟ. ಆದ್ರೆ ನಾವ್ಯಾರು? ಅವನ ಉದ್ದೇಶದಲ್ಲಿ ನೆಟ್ಟಲ್ಪಟ್ಟಂತ ಸಸಿಗಳಾಗಿದ್ದೇವೆ, ಅವನ ಉದ್ದೇಶದಲ್ಲಿ ನೆಟ್ಟಲ್ಪಟ್ಟಂತ ಮರಗಳಾಗಿದ್ದೇವೆ. ಬಟ್ ಇವತ್ತು ನಾವು ನಮ್ಮ ಉದ್ದೇಶದಲ್ಲಿ ಬೆಳ್ಕೊಂಡು ಹೋಗ್ತಾ ಇದ್ದೇವೆ. ಇದು ದೇವರ ಚಿತ್ತ ಅಲ್ಲ, ಇದು ದೇವರ ಪ್ಲಾನ್ ಅಲ್ಲ, ಇದು ದೇವರ ಕೆಲಸ ಅಲ್ಲ. ದೇವರು ನನ್ನ ಉದ್ದೇಶದ ಪ್ರಕಾರವಾಗಿ ನಡೆಯುವುದಕ್ಕೋ ಬೆಳೆಯುವುದಕ್ಕೋ ಅಲ್ಲ ದೇವರು ನನ್ನ ಕಂಡಿರೋದು. ನಾನು ಬೆಳಿಬೇಕಾಗಿರೋದು ದೇವರ ಉದ್ದೇಶದಲ್ಲಿ, ನಾನು ಬೆಳಿಬೇಕಾಗಿರೋದು ದೇವರ ಚಿತ್ತದಲ್ಲಿ, ನಾನು ಬೆಳಿಬೇಕಾಗಿರೋದು ದೇವರ ಆತ್ಮನ ಆ ಒಂದು ನ್ಯಾಯ ಪ್ರಮಾಣದಲ್ಲಿ ನಾನು ಬೆಳೆಯುವಂತ ಮರವಾಗಿರ್ಬೇಕು. ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮನ್ನ ಅವನ ಉದ್ದೇಶದಲ್ಲಿ ನೆಟ್ಟಿ ಎಷ್ಟು ವರ್ಷಗಳಾಯ್ತು, ಯಾವ ಯಾವ ವಿಧಗಳಲ್ಲಿ ದೇವರು ಇಷ್ಟಪಡೋ ರೀತಿಯಲ್ಲಿ ಇವತ್ತು ನೀವು ನಿಮ್ಮ ಜೀವಿತ, ನಿಮ್ಮ ಬದುಕು, ನಿಮ್ಮ ಕುಟುಂಬ ದೇವರಿಗೆ ಫಲವನ್ನು ಹೊರಡಿಸ್ತಾ ಇದೆಯಾ? ಇಲ್ಲ. ದೇವರ ಉದ್ದೇಶಕ್ಕೆ ಅನುಗುಣವಾಗಿ, ದೇವರು ಇಷ್ಟಪಡೋಕ್ಕೆ ಅನುಗುಣವಾಗಿ, ದೇವರು ಎದುರು ನೋಡ್ತಾ ಇರುವಂತ ಆ ಒಂದು ಕಾರ್ಯಗಳಿಗೆ ಅನುಗುಣವಾಗಿ ಇವತ್ತು ನಾವು ಫಲ ಹೊರಡಿಸ್ತಾ ಇದ್ದೇವಾ? ಫಲ ಕೊಡ್ತಾ ಇದ್ದೇವಾ? ಇಲ್ಲ. ದೇವರು ನೆಟ್ಟಿರೋದು ನಿಜ, ದೇವರು ಆರಿಸಿಕೊಂಡಿರೋದು ನಿಜ, ದೇವರು ಕಂಡಿರೋದು ನಿಜ, ದೇವರಿಂದ ಅವನ ತೋಟದಲ್ಲಿ ನಾವು ಬಿತ್ತಲ್ಪಟ್ಟಿರೋದು ನಿಜ. ಆದ್ರೆ ನಮ್ಮ ಉದ್ದೇಶದ, ನಮ್ಮ ಮನುಷ್ಯನ ಉದ್ದೇಶದ ಫಲ ಹೊರಟು ಬರ್ತಾ ಇದೆ. ಮನುಷ್ಯನ ಉದ್ದೇಶದ ಕಾರ್ಯಗಳು ಬೆಳೆದು ಬರ್ತಾ ಇದೆ. ನಾವೆಲ್ಲರಿಗೂ ಚೆನ್ನಾಗಿ ಗೊತ್ತು, ಒಬ್ಬ ಯಜಮಾನನಿಗೊಂದು ಒಳ್ಳೆ ತೋಟ ಇತ್ತು. ಅವನೇನು ಮಾಡ್ತಾನೆ, ಅವನ ತೋಟದಲ್ಲಿ ಒಳ್ಳೆ ಬೀಜಗಳನ್ನು ಬಿತ್ತುತ್ತಾನೆ. ಒಳ್ಳೆ ಬೀಜಗಳನ್ನು ಬಿತ್ತುವಾಗ ಅದು ಬೆಳೀತಾ ಬರುವ ತುಂಬಾ ಸುಂದರವಾಗಿ ಬೆಳೆದು ಬರ್ತಾ ಇರ್ತದೆ. ಆದ್ರೆ ವೈರಿಯನ್ನು ಮಾಡ್ತಾನೆ. ಈ ವೈರಿ ಎಲ್ಲರೂ ಮಲಗಿರುವಾಗ, ಮಧ್ಯರಾತ್ರಿನಲ್ಲಿ ಎದ್ದು ಬರ್ತಾನೆ ಈ ತೋಟದ ಒಳಗಡೆ. ಈ ತೋಟದ ಒಳಗಡೆ ಬಂದು ಹಣಜಿ ಅಲ್ವಾ, ಹಣಜಿ ಕೆಟ್ಟದು. ಈ ಹಣಜಿಯ ಬೀಜಗಳನ್ನು ಬಿತ್ತೋಗ್ತಾನೆ. ಬಿತ್ತೋಗುವಾಗ ನೆಕ್ಸ್ಟ್ ಆ ವ್ಯವಸಾಯ ಮಾಡುವಂತ ಆ ಒಳ್ಳೆ ಬೀಜಗಳನ್ನು ಬಿತ್ತಿದಂತ ಮನುಷ್ಯ ಬಂದು ನೋಡ್ತಾನೆ, ಅರರರೆ
ನಾನು ನನ್ನ ಹೊಲದಲ್ಲಿ ಬಿತ್ತಿದ್ದು ಒಳ್ಳೆ ಬೀಜ, ನಾನು ನನ್ನ ಭೂಮಿಯಲ್ಲಿ ಬಿತ್ತಿದ್ದು ಒಳ್ಳೆ ಕಾಳು, ಬೆಳೆದು ಬರುವಾಗಲೂ ಒಳ್ಳೆ ಗಿಡಗಳು ಬೆಳೆದು ಬಂತು. ಆದ್ರೆ ಇವಾಗ ನೋಡುವಾಗ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಅಣಜಿಗಳೆಲ್ಲಿಂದ ಬಂತು? ಈ ಅಣಜಿಗಳು ಯಾರು ಬಿತ್ತಿದ್ದು? ಈ ಅಣಜಿಗಳು ಯಾಕೆ ಈ ರೀತಿ ಬೆಳೆದು ಬಂದಿದೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಇರುವಾಗ ಅಲ್ಲಿ ಕೆಲಸ ಮಾಡುವಂತವ್ರು ಹೇಳ್ತಾರೆ, ಸರಿ ಒಂದು ಕೆಲಸ ಮಾಡೋಣ, ಈಗ ಏನು ಆ ಅಣಜಿ ಬೆಳೆದು ನಿಂತಿದೆ ಅದನ್ನು ಕಿತ್ತಾಕ್ಬಿಡೋಣ. ಅಣಜಿ ಬೆಳೆದು ನಿಂತಿದೆಯಲ್ಲ ಅದನ್ನು ಕಿತ್ತಾಕ್ಬಿಡೋಣ. ಆಗ ಆ ತೋಟಗಾರನ ಹೇಳ್ತಾನೆ, ಯಜಮಾನ ಹೇಳ್ತಾನೆ, ಇಲ್ಲ ಬೇಡ, ಕೀಳೋದು ಬೇಡ, ಕಿತ್ತರೆ ಪಕ್ಕದಲ್ಲಿರುವಂಥ ಒಳ್ಳೆ ಗಿಡಗಳಿಗೆ ಏಟಾಗುತ್ತೆ, ಹಾನಿ ಆಗುತ್ತೆ, ಕೆಟ್ಟ ಹೆಸರು ಬರುತ್ತೆ, ತೊಂದರೆ ಬರುತ್ತೆ, ತುಳಿದಾಡುವುದಕ್ಕೆ ಕಾರಣವಾಗುತ್ತೆ. ಇದೆಲ್ಲ ಆಗೋದು ಬೇಡ, ಎಲ್ಲ ಬೆಳೆದು ನಿಂತಲಿ, ಒಂದು ಸಮಯ ಬರುತ್ತೆ, ಆವಾಗ ನಾವೇನು ಮಾಡೋಣ, ಕೊಯ್ದು ಒಳ್ಳೆ ಗಿಡ ಸಪ್ರೇಟ್ ಆಗಿಡೋಣ, ಅಣಜಿಯ ಗಿಡವನ್ನ ಸಪ್ರೇಟ್ ಆಗಿಡೋಣ. ಅಣಜಿ ಗಿಡ ತೆಗೆದು ಆರ್ದಿರೋ ಬೆಂಕಿಲಿ ಹಾಕೋಣ, ಒಳ್ಳೆ ಗಿಡದಲ್ಲಿ ಬೆಳೆಯುವಂಥದ್ದು ಅದು ನನ್ನ ಬೊಕ್ಕಸದಲ್ಲಿ ಹಾಕಲ್ಪಡೋಣ ಅಂತೇಳಿ ಅಲ್ಲಿ ಯಜಮಾನ ಮಾತಾಡ್ತಾನೆ. ಇವತ್ತು ದೇವರು ನಿನ್ನ ನೆಟ್ಟಂತ ಉದ್ದೇಶ ಏನು ಗೊತ್ತಾ? ಅವನ ಉದ್ದೇಶದ ಭೂಮಿಯಲ್ಲಿ, ಅವನ ಉದ್ದೇಶದ ತೋಟದಲ್ಲಿ, ಅವನ ಉದ್ದೇಶದ ಮಹಿಮೆಯಲ್ಲಿ ಇವತ್ತು ದೇವರು ನಿನ್ನ ನೆಟ್ಟಿರೋ ಕಾರಣ ಏನು ಗೊತ್ತಾ? ಅವನ ಹತ್ರ ಒಂದು ಬೊಕ್ಕಸ ಇದೆ, ಆ ಬೊಕ್ಕಸದಲ್ಲಿ ನಿನ್ನ ತುಂಬಿಸಿಕೊಂಡು ಹೋಗ್ಬೇಕಂತ ಹೇಳಿ ಬಯಸುವ ದೇವರಾಗ್ತಾ ಇದ್ದಾನೆ. ಬೊಕ್ಕಸ ಅಂದ್ರೆ ಏನು? ಈ ಟೀ ಸೊಪ್ಪು ಗಿಡ ಇರುವ ಜಾಗದಲ್ಲಿ ಈ ಟೀ ಸೊಪ್ಪಿನ ಅಥವಾ ಕಾಫಿ ಬೀಜದ ಗಿಡ ಬೆಳೆದು ಬರುವಾಗ ಹೆಂಗ್ ಕೇಳ್ತಾರೆ? ಕಿತ್ತಿ ಎಲ್ಲ ಸೆರಗಕ್ಕಂತಾರ? ಎಲ್ಲಾಗ್ತಾರೆ? ಕಿತ್ತಿ ಹಾಕೊಳ್ಳೋದು ನೋಡಿದಿರ? ಹಿಂದ್ಗಡೆ ಇರ್ತದೆ ಬೊಕ್ಕಸ ಇರ್ತದೆ, ಅದನ್ನು ಕಿತ್ತಿ ಇವತ್ತು ದೇವು ನೀನು ನೋಡುವಾಗ ಕಿತ್ತಿ ಅವನ ಬೊಕ್ಕಸದಲ್ಲಿ ಹಾಕೊಬೇಕು ಅನಿಸ್ತಾ ಇದೆಯಾ, ತೆಗೆದು ಬೆಂಕಿಲಿ ಹಾಕ್ಬೇಕು ಅನಿಸ್ತಾ ಇದೆಯಾ? ಇಲ್ಲೊಬ್ಬ ಯಜಮಾನ ಏನು ಮಾಡ್ತಾರೆ, ಅಂಜೂರದ ಮರವನ್ನು ತೆಗೆದುಕೊಂಡು ಮುಂದೆ ಅವನ ತೋಟದಲ್ಲಿ ನೆಡ್ತಾ ಇದ್ದಾನೆ. ಆ ತೋಟದಲ್ಲಿ ನೆಟ್ಟಿ ಆ ಮರ ಬೆಳೆದು ಬಂದಾಗಿಂದ 3 ವರ್ಷ, 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, ಬರ್ತಾನೆ ನೋಡ್ತಾನೆ ಫಲವಿಲ್ಲ, ಹಿಂದಿರುಗಿ ಹೋಗ್ತಾನೆ. ಬರೋ ವರ್ಷ ಕೊಡ್ತಾನೋ, ಮತ್ತೆ ಬರ್ತಾನೆ ನೋಡ್ತಾನೆ, ಆ ವರ್ಷ ಫಲವಿಲ್ಲ, ಮತ್ತೆ ಹಿಂದಿರುಗಿ ಹೋಗಿ ನೆಕ್ಸ್ಟ್ ವರ್ಷ ಕೊಡ್ತದೇನೋ, ನೆಕ್ಸ್ಟ್ 2ನೇ ವರ್ಷ ಬಂದು ನೋಡ್ತಾನೆ, ಇವಾಗೂ ಇಲ್ಲ, 3ನೇ ವರ್ಷ ಕೊಡ್ತದೇನೋ, 3ನೇ ವರ್ಷ ಬಂದು ನೋಡ್ತಾನೆ, 3ನೇ ವರ್ಷನೂ ಫಲ ಇಲ್ಲ. ಆಗ ಅಲ್ಲಿ ಯಜಮಾನ ಹೇಳ್ತಾ ಇದ್ದಾನೆ, ನೋಡಪ್ಪ, ಇದಕ್ಕೆ ಬೇಕಾಗಿರೋ ನೀರು ಕೊಟ್ಟೆ, ಇದಕ್ಕೆ ಬೇಕಾಗಿರೋ ಆಹಾರ ಕೊಟ್ಟೆ, ಇದಕ್ಕೆ ಬೇಕಾಗಿರೋ ಗೊಬ್ಬರ ಕೊಟ್ಟೆ, ಇದಕ್ಕೆ ಬೇಕಾಗಿರೋ ಜಾಗ ಕೊಟ್ಟೆ, ಎಲ್ಲರೂ ನೆಟ್ಟದ ಹಾಗೆ ನಾನು ಇದನ್ನೇ ನೆಟ್ಟಿಲ್ಲ. ಎಲ್ಲಂದ್ರೆ ಅಲ್ಲಿ ಬೀದಿಗಳಲ್ಲಿ ನೆಟ್ಟಿಲ್ಲ. ನಾನು ನನ್ನ ತೋಟದಲ್ಲಿ, ನಾನು ನನ್ನ ಜಮೀನಲ್ಲಿ, ನಾನು ನನ್ನ ಒಂದು ತೋಟದ ಒಳಗಡೆ ನೆಟ್ಟಲ್ಪಟ್ಟಂತ ಈ ಮರದ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೆ, ತುಂಬಾ ಆಸೆ ಇಟ್ಟುಕೊಂಡಿದ್ದೆ, ತುಂಬಾ ಈ ಮರವನ್ನು ನಾನು ನಂಬಿದ್ದೆ. ಈ ಮರ ಒಂದಿನ ನನಗೆ ಫಲ ಕೊಡುತ್ತೆ, ಈ ಮರ ಒಂದಿನ ನನ್ನ ನಿರೀಕ್ಷೆಯನ್ನ ಪೂರೈಸುತ್ತೆ, ಒಂದಿನ ಈ ಮರ ನನ್ನ ಇಷ್ಟಾರ್ಥವನ್ನ ನೆರವೇರಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ಆಸೆ ಪಟ್ಟು ಬೆಳೆಸಲ್ಪಟ್ಟಂತ ಈ ಮರ 1 ವರ್ಷ, 2 ವರ್ಷ, 3 ವರ್ಷ ನೋಡ್ತಾ ಇದ್ದೀನಿ, ಫಲವೇ ಇಲ್ಲ. ತುಂಬಾ ದುಃಖ ಆಗ್ತಾ ಇದೆ, ತುಂಬಾ ವೇದನೆ ಆಗ್ತಾ ಇದೆ. ಎಲ್ಲ ಮರಗಳಿಗಿಂತಲೂ ಈ ಮರವನ್ನು ಅಧಿಕವಾಗಿ ನಾನು ಪ್ರೀತಿ ಮಾಡಿದೆ. ಎಲ್ಲ ಮರಗಳಿಗಿಂತಲೂ ಅಧಿಕವಾದ ದೃಷ್ಟಿಯನ್ನು ನಾನು ಈ ಮರದ ಮೇಲಿಟ್ಟೆ. ಎಲ್ಲ ಮರಗಳಿಗೂ ಮಾಡಬೇಕಾಗಿರೋ ಕಾರ್ಯಗಳಿಗಿಂತಲೂ ಹೆಚ್ಚೆತ್ತಾಗಿ ನಾನು ಈ ಮರಕ್ಕೆ ಮಾಡಿದೆ. ಬೇರೆ ಮರಗಳಿಗೆ ಗೊಬ್ಬರ ಹಾಕೋಕ್ಕಿಂತ ಹೆಚ್ಚಾಗಿ ಈ ಮರಕ್ಕೆ ನಾನು ಗೊಬ್ಬರ ಹಾಕಿದೆ. ಬೇರೆ ಮರಗಳಿಗೆ ಅಧಿಕವಾಗಿ ಖರ್ಚು ಮಾಡೋದಕ್ಕಿಂತಲೂ ಈ ಮರಕ್ಕೆ ಅಧಿಕವಾಗಿ ನಾನು ಖರ್ಚು ಮಾಡಿದೆ. ಒಂದೇ ಒಂದು ಉದ್ದೇಶ, ನನ್ನ ಉದ್ದೇಶದ ಮೇರೆಗೆ ಇದು ಬೆಳಿಬೇಕಂತೇಳಿ, ನನ್ನ ಉದ್ದೇಶದ ಮೇರೆಗೆ ಇದು ಬೆಳೆದು ನಿಲ್ಲಬೇಕಂತೇಳಿ, ನನ್ನ ಉದ್ದೇಶದ ಮೇರೆಗೆ ಇದು ಫಲಗಳನ್ನು ಕೊಡಬೇಕಂತೇಳಿ ನಾನು ಇದರ ಮೇಲೆ ಪೂರ್ಣವಾದ ಆಸೆಯನ್ನಿಟ್ಟೆ. ಈ ವರ್ಷ ಸಂತೋಷವಾಗಿ ಬಂದೆ, ನೋಡ್ತೀನಿ ಸಂತೋಷವೇ ಇಲ್ಲ. ಸಂತೋಷವಾಗಿ ಬಂದೆ, ಹಿಂದಿರುಗಿ ಹೋಗುವಾಗ ದುಃಖವಾಗಿ ಹೋಗ್ತಾ ಇದ್ದಾನೆ. ಮತ್ತೆ ನೆಕ್ಸ್ಟ್ ವರ್ಷ ಬಂದೆ, ಸಂತೋಷವಾಗಿ ಬಂದೆ, ನೋಡ್ತೀನಿ ಫಲ ಇಲ್ಲ, ಮತ್ತೆ ದುಃಖವಾಗಿ ಹಿಂದಿರುಗಿ ಹೋಗ್ತಾ ಇದ್ದಾನೆ.
ಅನೇಕ ಸಾರಿ ದೇವರು ನಿಮ್ಮ ಹತ್ರ ಬರುವಾಗ, ಅನೇಕ ಸಮಯಗಳಲ್ಲಿ ದೇವರು ನಿಮ್ಮ ಹತ್ರ ಬರುವಾಗ ಆತನು ಸಂತೋಷವಾಗಿ ಬಂದು, ಏನು ಎದುರು ನೋಡಿದವನಾಗಿ ಬಂದಿದವನಾಗಿ ಹಿಂದಿರುಗಿ ಹೊರಡುವಾಗ ನಿಮ್ಮಿಂದ ಸಂತೋಷವಾಗಿ ಹಿಂದಿರುಗಿ ಹೋಗ್ತಾ ಇದ್ದಾನ, ಅಥವಾ ನಿಮ್ಮಿಂದ ದುಃಖವುಳ್ಳವನಾಗಿ ಹಿಂದಿರುಗಿ ಹೋಗ್ತಾ ಇದ್ದಾನ? ನಿಮ್ಮನ್ನು ನೋಡುವಾಗ ಸಂತೋಷಪಟ್ಟು ಹೋಗ್ತಾ ಇದ್ದಾನ, ನಿಮ್ಮನ್ನು ನೋಡುವಾಗ ಕಣ್ಣೀರಾಕಿ ದುಃಖದಿಂದ ಗೋಳಾಡಿ ಹೋಗ್ತಾ ಇದ್ದಾನ? ಹಲ್ಲೆಲೂಯ. ಅನೇಕ ಸಾರಿ ದೇವರು ನಿಮ್ಮ ಮುಂದಗಡೆ ಬಂದಿದ್ದುಂಟು. ಅನೇಕ ಸಾರಿ ಇದರಿಂದ ಫಲ ಇವತ್ತು ಸಿಗುತ್ತಂತೇಳಿ ದೇವರು ಹುಡುಕಿದುಂಟು. ಅನೇಕ ಸಾರಿ ನಿಮ್ಮ ಮುಂದಗಡೆ ಬಂದು ಏನ್ ಬೇಕು ಅದನ್ನೆಲ್ಲ ಕೊಟ್ಟು ನಿಮ್ಮಿಂದ ಅನೇಕ ಕಾರ್ಯಗಳನ್ನ ದೇವರು ಎದುರು ನೋಡಿದುಂಟು. ಬಟ್ ದೇವರು ನಿಮ್ಮ ಸಮ್ಮುಖಕ್ಕೆ ಬರುವಾಗ, ದೇವರು ನಿಮ್ಮ ಹತ್ರ ಇಳಿದು ಬರುವಾಗ, ದೇವರು ನಿಮ್ಮನ್ನು ನೋಡುವಾಗ, ದೇವರು ಎದುರು ನೋಡಿದ ಹಾಗೆ ನೀ ಮರವಾಗಿ ಬೆಳೆದಿದ್ದೀರಾ. ದೇವರು ಎದುರು ನೋಡುವ ಹಾಗೆ ಫಲಗಳನ್ನು ಕೊಡುವಂತ ಒಳ್ಳೆ ಮರಗಳಾಗಿ ಕಾಣಿಸಲ್ಪಡ್ತಾ ಇದ್ದೀರಾ. ಇಲ್ಲಾಂದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಒಳ್ಳೆ ಫಲ ಕೊಡುವಂತ ಮರವಾಗುವುದಕ್ಕಾಗಿ ಈ ಯೇಸುವಿನ ನಾಮದಲ್ಲಿ ಇವತ್ತು ಹಿಂದಿರುಗೋ. ನಿನ್ನ ಉದ್ದೇಶಕ್ಕೆ ಬೆಳೆದಿರ ಹಾಗೆ, ನಿನ್ನ ಇಷ್ಟದ ಪ್ರಕಾರ ನಿನ್ನ ಬೆಳೆಯದೇ ಇರುವ ಹಾಗೆ ದೇವರ ಉದ್ದೇಶಕ್ಕೆ ಹಿಂದಿರುಗಿ ಬಂದು, ದೇವರ ಉದ್ದೇಶದಲ್ಲಿ ಮತ್ತೆ ನಿಂತುಕೊಂಡು, ದೇವರ ಉದ್ದೇಶದ ಮೇರೆಗೆ ನೀನು ಬೆಳೆಯೋದಾದ್ರೆ ನನ್ನ ದೇವರು ನಿನ್ನನ್ನು ಅನುಗ್ರಹಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಇವತ್ತು ನಿನ್ನ ಹತ್ರ ಬಂದು ಹಿಂದಿರುಗಿ ಹೋಗುವಾಗ ನಿನ್ನ ನೋಡಿ ಸಂತೋಷ ಪಡ್ತಾ ಇದ್ದಾನ? ಓ ಪರವಾಗಿಲ್ಲಪ್ಪ, ಭಲೆ ನಂಬಿಕಸ್ಥ ಆಗಿರುವಂತ ಮರವಾಗಿದೆ ಅಂತ ಹೇಳ್ತಾ ಇದ್ದಾನ? ದೇವರು ಎದುರು ನೋಡುವಾಗ ನಿನ್ನಲ್ಲಿ, ದೇವರು ಎದುರು ನೋಡುವ ರೀತಿಯಲ್ಲಿ ಫಲಗಳು ನಿನ್ನಲ್ಲಿ ಸಿಗ್ತಾ ಇದೆಯಾ? ಇಷ್ಟೆಲ್ಲ ದೇವರು ಮಾತಾಡಿ, ಇಷ್ಟೆಲ್ಲ ದೇವರು ವಾಕ್ಯ ಕೊಟ್ಟು, ಇಷ್ಟೆಲ್ಲ ದೇವರು ಗೊಬ್ಬರ ಹಾಕಿ, ಇಷ್ಟೆಲ್ಲ ಅಭಿಷೇಕ ಸುರಿಸಿ, ಇಷ್ಟೆಲ್ಲ ದೇವರ ಆತ್ಮನ ಬಲದಲ್ಲಿ ನಿಮ್ಮನ್ನು ತುಂಬಿಸಿ, ಇಷ್ಟೆಲ್ಲ ಆತ್ಮಿಕದಲ್ಲಿ ನಿಮ್ಮನ್ನು ತಯಾರು ಮಾಡಿ, ಇಷ್ಟೆಲ್ಲ ಆತ್ಮಿಕದಲ್ಲಿ ಮುಂದೆ ನಡೆಸ್ತಾ ಇರುವಾಗ ನೀವು ದೇವರಿಗೆ ಏನು ಕೊಡ್ತಾ ಇದ್ದೀರಿ? ನೀವು ಪರವಾಗಿಲ್ಲ ವಾಕ್ಯ ಕೊಡ್ತಾ ಇದ್ದಾನೆ, ನೀವು ಪರವಾಗಿಲ್ಲ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ, ನೀ ಪರವಾಗಿಲ್ಲ ನಿಮ್ಮ ಮೇಲೆ ಔಷಧಿಯನ್ನು ಹಾಕ್ತಾ ಇದ್ದಾನೆ. ಒಳ್ಳೆ ರೀತಿ ಬೆಳಿಬೇಕು, ಕೆಡುಕು ಹುಳುಗಳು ಸಾಯ್ಬೇಕು, ನಿಮ್ಮ ಸುತ್ತಲೂ ಅಗದು ಮಾಡಿ, ನಿಮ್ಮ ಸುತ್ತಲೂ ಹಾಕ್ಬೇಕಾದ ಗೊಬ್ಬರಗಳನ್ನ ನೀವು ಹೇಗೆ ಎದುರು ನೋಡ್ತಾ ಇದ್ದೀರ ಅದಕ್ಕಿಂತ ಅಧಿಕವಾಗಿ ಅವನು ಗೊಬ್ಬರ ಹಾಕ್ತಾ ಇದ್ದಾನೆ. ಆ ಗೊಬ್ಬರ ಅಂದ್ರೆ ಏನು? ಆತ್ಮಿಕ ಕಾರ್ಯಗಳು, ದೇವರ ವಾಕ್ಯ, ಪರಿಶುದ್ಧಾತ್ಮ, ದೇವರ ಸಾನ್ನಿಧ್ಯ, ದೇವರ ಕೃಪೆ, ಇದನ್ನೆಲ್ಲ ಹಾಕಿದ್ರು ಕೂಡ ನೀನು ದೇವರ ಉದ್ದೇಶದ ಪ್ರಕಾರ ನೀನು ಬೆಳೀತಾ ಇಲ್ಲ. ಎಲ್ಲ ಹೊಂದಿಕೊಳ್ತಾ ಇದೆಯಾ, ಈಚೆಗಡೆ ಹೋಗಿ ಜಾಡಿಸಿ ಹೋಗ್ತಾ ಇದೆಯಾ, ಎಲ್ಲ ಪಡ್ಕೊಳ್ತಾ ಇದೆಯಾ, ದೇವರೇ ಮಾತಾಡ್ತಾ ಇದಾರೆ ಅಂತ ಹೇಳ್ತಾ ಇದೆಯಾ, ದೇವರು ಇವತ್ತು ತುಂಬಿಸಿದ್ರು ಅಂತ ಹೇಳ್ತಾ ಇದೆಯಾ, ದೇವರು ಇವತ್ತು ನನ್ನ ಮುಟ್ಟದು ಅಂತ ಹೇಳ್ತಾ ಇದೆಯಾ, ದೇವರು ಇವತ್ತು ಅಭಿಷೇಕಿಸಿದ್ರು ಅಂತ ಹೇಳ್ತಾ ಇದೆಯಾ, ಬಟ್ ಎಲ್ಲ ವ್ಯರ್ಥ. ದೇವರು ಹೇಳ್ತಾ ಇದ್ದಾರೆ, ಮನುಷ್ಯನಲ್ಲಿ ಎಲ್ಲವೂ ವ್ಯರ್ಥವೇ ವ್ಯರ್ಥ. ದೇವರು ಶಕ್ತವಾಗಿ ಮಾತಾಡ್ತಾ ಇದ್ದಾರೆ, ಮನುಷ್ಯನಲ್ಲಿ ಎಲ್ಲವೂ ವ್ಯರ್ಥವೇ ವ್ಯರ್ಥ. ಒಂದು ಕುಟುಂಬಕ್ಕೆ ಒಳ್ಳೆ ಫಲವಾಗಿ ಒಳ್ಳೆ ಮರವಾಗಿಲ್ಲ, 2 ತಲೆಮಾರುಗಳಿಗೆ ಒಳ್ಳೆ ಮರವಾಗಿಲ್ಲ, 3 ಲೋಕದ ಮಧ್ಯದಲ್ಲಿ ನಾನು ಇಟ್ಟಿದ್ದೇನೆ. ಜನಗಳು ನೋಡುವಾಗ ಒಳ್ಳೆ ಫಲದ ಮರವಾಗಿ ಕಾಣ್ತಾ ಇಲ್ಲ. ಸಭೆಯಲ್ಲಿ ನೆಟ್ಟಿದ್ದೇನೆ, ಸಭೆಯಲ್ಲಿ ಒಳ್ಳೆ ಫಲದ ಮರವಾಗಿ ಕಾಣ್ತಾ ಇಲ್ಲ. ನಿನ್ನ ಕುರಿತು ದೇವರು ತುಂಬಾ ದುಃಖ ಪಡ್ತಾ ಇದ್ದಾನೆ, ನಿನ್ನ ಕುರಿತು ದೇವರು ತುಂಬಾ ವೇದನೆ ಪಡ್ತಾ ಇದ್ದಾನೆ. ಯಾವಾಗಾದ್ರೂ ಒಂದು ಸಾರಿ ನೀನು ಕೇಳಿದ್ಯಾ, ದೇವರೇ ನಿನ್ನ ತೋಟದಲ್ಲಿ ನನ್ನ ಇಟ್ಟಿದ್ದೀರಾ, ಯಾವ ಉದ್ದೇಶಕ್ಕಾಗಿ ಇಟ್ಟಿದ್ದೀರಾ, ಯಾವ ಉದ್ದೇಶಕ್ಕಾಗಿ ನೆಟ್ಟಿದ್ದೀರಾ, ನನ್ನ ಮೇಲೆ ನನ್ನ ಜವಾಬ್ದಾರಿ ಏನು? ನಿಮ್ಮ ಮುಂದೆಗಡೆ ನಿಮ್ಮ 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 ರಕ್ತದ ಕೋಟೆ ಒಳಗಡೆ ನನ್ನ ಪಾತ್ರ ಏನು, ನನ್ನ ಉದ್ದೇಶ ಏನು, ನಾನು ಏನ್ ಮಾಡಬೇಕು, ನನ್ನ ಮೇಲೆ ಏನು ಉದ್ದೇಶ ಇಟ್ಟಿದ್ದಿ, ನನ್ನ ಮೇಲಿರುವಂತ ಅಭಿಷೇಕ ಏನು? ಎಲ್ಲಾ ಮರಗಳು ಒಂದೇ ತರ ಇರಲ್ಲ. ತೆಂಗಿನಕಾಯಿ ಮರ ಬೇರೆ, ತೆಂಗಿನಕಾಯಿ ಮರದಲ್ಲಿ ಅಡಿಕೆ ಕೊಡಲ್ಲ.
ಅಡಿಕೆ ಮರದಲ್ಲಿ ತೆಂಗಿನಕಾಯಿ ಕೊಡಲ್ಲ, ತೆಂಗಿನಕಾಯಿ ಮರದಲ್ಲಿ ಅಂಜೂರ ಹಣ್ಣು ಬರಲ್ಲ, ತೆಂಗಿನಕಾಯಿ ಮರದಲ್ಲಿ ಈಚಲಕಾಯಿಗಳು ಬರಲ್ಲ. ಅಂಜೂರ ಮರ ಅಂಜೂರ ಮರವೇ, ಹತ್ತಿ ಮರ ಹತ್ತಿ ಮರವೇ, ತೆಂಗಿನ ಮರ ತೆಂಗಿನ ಮರವೇ, ಅಡಿಕೆ ಮರ ಅಡಿಕೆ ಮರವೇ, ಹಾಲಿನ ಮರ ಹಾಲಿನ ಮರವೇ. ಒಂದೊಂದು ಮರ ಒಂದೊಂದು ಜಾಗದಲ್ಲಿ ನೆಟ್ಟಲ್ಪಟ್ಟಿರ್ತದೆ. ಹಾಲಿನ ಮರ ನೋಡುವಾಗ ಅದಕ್ಕೆ ಬೇಕಾಗಿರೋ ಫಲಗಳು ಕೊಡ್ತದೆ. ತೆಂಗಿನ ಮರ ನೋಡುವಾಗ ಅದರದೇ ಆದ ಫಲಗಳು ಕೊಡ್ತದೆ. ಯಾವತ್ತಾದ್ರೂ ನೀನು ಕೇಳಿದ್ಯಾ, ನಾನು ಯಾವ ಮರ, ನಿನ್ನಲ್ಲಿ ನೆಟ್ಟಲ್ಪಟ್ಟ ಮರ, ಏನು ಕೊಡಬೇಕು, ಏನು ಹೊರಡಿಸಬೇಕು, ಏನು ಪ್ರಯೋಜನ ಆಗಬೇಕು, ನನ್ನಲ್ಲಿ ನೀನು ಸ್ವಾಮಿ ಏನು ಎದುರು ನೋಡ್ತಾ ಇದೀಯ ಅಂತೇಳಿ ಯಾವತ್ತಾದ್ರೂ ಒಂದು ದಿನ ನಾವು ವಿಚಾರಿಸಿದೇವಾ? ದೇವರನ್ನ ಕೇಳಿದೇವಾ? ಪರಿಶುದ್ಧಾತ್ಮನ ಕೇಳಿದೇವಾ? ಪ್ರಾರ್ಥನೆ ಮಾಡಿದೇವಾ? ಅದಕ್ಕಾಗಿ ಉಪವಾಸ ಮಾಡಿದೇವಾ? ಇಲ್ಲ. ಇವತ್ತು ನಾ ಬೆಳ್ಕೊಂಡು ಹೋಗ್ತಾ ಇರೋದು ನಮ್ಮ ಉದ್ದೇಶದಲ್ಲಿ. ದೇವ್ರು ತನ್ನ ಉದ್ದೇಶದಲ್ಲಿ ನೆಟ್ಟಿದ್ದಾನೆ, ಬಟ್ ನಾವು ನಮ್ಮ ಉದ್ದೇಶದಲ್ಲಿ ಬೆಳ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಉದ್ದೇಶದಲ್ಲಿ ಬೆಳ್ಕೊಂಡು ಹೋಗುವಾಗ ದೇವರು ಎದುರು ನೋಡೋ ರೀತಿಯಲ್ಲಿ ಫಲಗಳು ನಮ್ಮೇಲೆ ಹೊರಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮೇಲೆ ಕಾಣಲ್ಪಡೋ ಫಲಗಳು ಲೌಕಿಕಕ್ಕೆ ಸಂಬಂಧಪಟ್ಟ ಕಾರ್ಯಗಳೇ ಹೊರತು ಆತ್ಮಿಕಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಒಂದು ಕಾಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಅವಾಗ ದೇವರು ಹೇಳ್ತಾನೆ, ಈ ಮರ ಯಾಕಿರ್ಬೇಕು? ಇದು ಸಭೆಗೆ ಬಂಜೆ, ಇದು ನನ್ನ ರಾಜ್ಯಕ್ಕೆ ಬಂಜೆ, ಇದನ್ನ ಕಡಿದು ಹಾಕು ಅಂತ ದೇವರು ಹೇಳ್ತಾ ಇದ್ದಾರೆ. ಯಜಮಾನ ಹೇಳ್ತಾ ಇದ್ದಾನೆ, ಇದನ್ನ ಕಡಿದು ಹಾಕು. ಆಗ ಯೇಸು ತುಂಬಾ ದುಃಖಪಟ್ಟು ಹೇಳ್ತಾರೆ, ಸ್ವಾಮಿ 3 ವರ್ಷದ ಇಟ್ಟಿದ್ಯಾ, ಹೇಳಕ್ಕಾಗಲ್ಲ, ನಾಳೆನೇ ಫಲ ಬಂದ್ಬಿಡ್ಬೋದು, ನಾಳಿದೆ ಫಲ ಓಡಿಸ್ಬೋದು. ಇದೊಂದು ವರ್ಷ ಕಾದು ನೋಡೋಣ ಸ್ವಾಮಿ. ಈ ವರ್ಷದಲ್ಲೂ ಕೂಡ ಈ ಫಲ ಕೊಟ್ಟಿಲ್ಲ ಅಂದ್ರೆ ಅವಾಗ ನಾನು ಕಡ್ದಾಕ್ತೀನಿ ಅಂತ ಹೇಳ್ತಲ್ಲ ತೋಟಗಾರನು. ಅವಾಗ ಬೇಕಾದ್ರೆ ಕಡ್ದಾಕೊಳ್ಬಹುದು, ಅಂದ್ರೆ ನಿನಗೆ ಹಾಕೋಪ್ಪ, ನನಗಿಷ್ಟಲ್ಲ ಕಡಿಲಿಕ್ಕೆ ಅಂತ. ಇವತ್ತು ದೇವರು ನಮ್ಮನ್ನ ಕಡಿದು ಎತ್ತಿ ಬಿಸಾಕ್ಲಿಕ್ಕೆ ಕಾರಣವಾಗಿರೋ ಮರವಾಗಿ ಬೆಳೆದಿದ್ದೇವಾ? ಅದು ದೇವರು ರಂಬೆಗಳನ್ನು ಮಾತ್ರ ಕಡಿದು ಮತ್ತೆ ಹೆಚ್ಚಾಗಿ ಫಲ ಹೊರಡಿಸುವಂತ ಮರವಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾನ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಮ್ಮ ಮರಗಳಲ್ಲಿ ಫಲ ಹೇಗೆ ಹೊರಡುತ್ತಾ ಇದೆ? ಫಲಗಳಂತ ಹೇಳುವಾಗ ಪವಿತ್ರಾತ್ಮನ ಫಲಗಳಿದೆ, ಒಳ್ಳೆಯ ಗುಣಗಳು ಸ್ವಭಾವಗಳಿದೆ. ಫಲಗಳಂತ ಹೇಳುವಾಗ ಆತ್ಮಗಳಿದೆ, ಸಭೆಗೆ ಕರ್ಕೊಂಬರೋ ಫಲಗಳು ಆತ್ಮಗಳು, ನಮ್ಮೇಲೆ ಕಾಣಲ್ಪಡುವಂಥ ಫಲಗಳು. ಹಲ್ಲೆಲೂಯ. ಎಲ್ಲ ಒಳ್ಳೆ ಕಾರ್ಯದ ಮೇರೆಗೆ ನಾವು ಬೆಳಿಬೇಕು. ದೇವ್ರು ಸುಮ್ಮನೆ ನಮ್ಮನ್ನು ಏನೋ ಉದಾಸೀನವಾಗಿ ನೆಟ್ಟಿಲ್ಲ. ನಿನ್ನ ದೇವರು ನೆಟ್ಟಿರೋದು ಅವನ ಬಲದಲ್ಲಿ, ನಿನ್ನ ದೇವರು ನೆಟ್ಟಿರೋದು ಅವನ ಶಕ್ತಿಯಲ್ಲಿ, ಅವನ ಆತ್ಮದಲ್ಲಿ ನಮ್ಮನ್ನು ನೆಟ್ಟಿದ್ದಾನೆ. ಆತ್ಮನ ಫಲಗಳು ನಮ್ಮ ಮೇಲೆ ಹೊರಡಬೇಕು. ಪರಲೋಕ ರಾಜ್ಯದಲ್ಲಿ ಕೂಡ ಒಂದು ಮರ ಇದೆ. ಒಂದೇ ಮರ ಒಂದೊಂದು ತಿಂಗಳಿಗೆ ಒಂದೊಂದು ಹಣ್ಣು ಬಿಡ್ತದಂತೆ. ಪರಲೋಕದಲ್ಲಿ ಒಂದು ಮರ ಇದೆ, ಆ ಮರದಲ್ಲಿ ಕೂಡ ಪರಲೋಕದಲ್ಲೇ ಫಲ ಬಿಡ್ತದಂತೆ. ಒಂದೇ ಮರ 12 ಥರ ಹಣ್ಣುಗಳು. ಒಂದೇ ಮರ 12 ತಿಂಗಳಿಗೆ 12 ಥರದ ಫಲ. ಆ ಹಣ್ಣನ್ನು ತಿನ್ನವನಿಗೆ ಸಾವಿಲ್ಲ. ಹಲ್ಲೆಲೂಯಾ. ಆ ಹಣ್ಣನ್ನು ತಿನ್ನುವರಿಗೆ ಸಾವಿಲ್ಲ. ನಿಜ, ಬೈಬಲಲ್ಲಿ ವಾಕ್ಯ ಇದೆ, ಪ್ರಕಟಣೆ ಗ್ರಂಥದಲ್ಲಿ. ಅವನ ಮುಂದೆಗಡೆ ಗಾಜಿನ ಸಮುದ್ರ ಇದೆಯಂತೆ, ಅದರ ಪಕ್ಕದಲ್ಲಿ ಒಂದು ಮರ ಇದೆಯಂತೆ. ಆ ಮರದಲ್ಲಿ ಒಂದು ತಿಂಗಳಿಗೂ ಡಿಫ್ರೆಂಟ್ ಹಣ್ಣು ಬಿಡ್ಕೊಂಡು ಹೋಗಿ. ಒಂದೇ ಮರ, ನಿಮ್ಗೆ ಅರ್ಥ ಆಗೋಂಗೆ ಹೇಳ್ತಾ ಇದ್ದೀನಿ. ಒಂದೇ ಮರ, ಈ ತಿಂಗಳು ಆಪಲ್ಲು, ಬರೋ ತಿಂಗಳು ಪರಂಗಿ ಹಣ್ಣು ಅದೇ ಮರದಲ್ಲಿ, ಅದಾಚೆ ತಿಂಗಳು ದ್ರಾಕ್ಷಿ, ಅದಾಚೆ ತಿಂಗಳು ಕಲ್ಲಂಗಡಿ ಹಣ್ಣು, ಅದಾಚೆ ತಿಂಗಳು ಹಲಸಿನ ಹಣ್ಣು. ಈ ಥರ ಒಂದೇ ಮರದಲ್ಲಿ ವರ್ಷಕ್ಕೆ 12 ಥರ ಡಿಫ್ರೆಂಟ್ ಹಣ್ಣು ಬಿಡ್ತಾವಂತೆ. ಮರಕ್ಕೆ ಆ ಶಕ್ತಿ ಇದೆ, ಮರಕ್ಕೆ ಆ ಶಕ್ತಿ ಇದೆ. ಹಲ್ಲೆಲೂಯಾ. ಆ ನೀರು ಅಂತ ಹೇಳುವಾಗ ಅದು ಪರಿಶುದ್ಧಾತ್ಮನಾಗಿದ್ದಾನೆ.
ಅಲ್ಲಿಂದ ಶಾಖೆಗಳಾಗಿ ನಮ್ಮ ಮೇಲೆ ಚೆಲ್ಲಲ್ಪಟ್ಟಿದೆ. ಅಲ್ಲಿ ಆ ಮರಕ್ಕೆ ಅಷ್ಟು ಕೆಪಾಸಿಟಿ ಇದ್ರೆ ಅದೇ ನೀರಲ್ಲಿ ಬೆಳ್ಕೊಂಡು ಬರ್ತಾರಂಥ ಮರಗಳು ನಾವು ಆಗಿದ್ದೇವೆ. ಹಲ್ಲೆಲೂಯಾ. ಅಂದರೆ ತಿಂಗಳು ದೇವರು ಹೇಗೆ ಎದುರು ನೋಡ್ತಾನೋ ಆ ರೀತಿ ಫಲ ಕೊಡೋ ಮರ ನಾವಾಗಿರ್ಬೇಕಂತೇಳಿ, ಉದಾಹರಣೆಗೆ ನನ್ನ ದೇವರು ಪರಲೋಕದಲ್ಲಿ ಒಂದು ಮರವನ್ನು ಇಟ್ಟಿದ್ದಾರೆ. ಅದನ್ನಾದ್ರೂ ನೋಡಿ ಬುದ್ಧಿ ಕಲಿರಿ, ಅರ್ಥ ಮಾಡ್ಕೊಳ್ರಿ, ತಿಳಿದುಕೊಳ್ರಿ. ಒಂದು ಮರಕ್ಕೆ 12 ತರ ಫಲ ಕೊಡೋ ಕೆಪಾಸಿಟಿ ಇದೆ ಅಂದ್ರೆ ಅಲ್ಲಿಂದ ಬರ್ತಾರೋ ಸಾನ್ನಿಧ್ಯದಲ್ಲಿ, ಅಲ್ಲಿಂದ ಬರ್ತಾರೋ ಮಹಿಮೆಯಲ್ಲಿ, ಅಲ್ಲಿಂದ ಬರ್ತಾರೋ ಕೃಪೆಯಲ್ಲಿ ನಾವು ಕೂಡ ನೆಟ್ಟಲ್ಪಟ್ಟು ಬೆಳೆಸಲ್ಪಡ್ತಾ ಇರುವಂತ ಒಳ್ಳೆ ಮರಗಳಾಗಿದ್ದೇವೆ, ಒಳ್ಳೆ ಮರಗಳಾಗಿದ್ದೇವೆ. ತಿಂಗಳ ಹೆಂಗೆ ಅಲ್ಲಿ ದೇವರು ಈ ತಿಂಗಳು ಏನು ಬಿಟ್ಟಿದೆ ಅಂತ ನೋಡ್ತಾನೋ, ಸೇಮ್ ಅದೇ ತರನೇ ಅಲ್ಲಿ ನೋಡ್ಬಿಟ್ಟು ನಮ್ಮನ್ನು ನೋಡ್ತಾನೆ, ಈ ತಿಂಗಳು ಇವರಲ್ಲಿ ಏನು ಬೆಳೆದಿದೆ ಅಂತ. ಸಿಗದೆ ಹೋದಾಗ, ಅವನ ಎದುರು ನೋಡಿದ ಕಾಣಿಸದೆ ಹೋದಾಗ ಎಷ್ಟು ದುಃಖ ಆಗಲ್ಲ ದೇವರಿಗೆ, ಎಷ್ಟು ನೋವು ಆಗಲ್ಲ ದೇವರಿಗೆ. ಅವನು ಪ್ರಾಣ ಕೊಟ್ಟು ರಕ್ತ ಚೆಲ್ಲಿ ಮಾಡಬೇಕಾದೆಲ್ಲ ಮಾಡಿ ಪರಿಶುದ್ಧಾತ್ಮನ ಕೊಟ್ಟು ದೇವ್ರ ಬಗ್ಗೆ ಕೊಟ್ಟು ಡೈಲಿ ಮಾತಾಡಿ ಅವನು ನಮಗೋಸ್ಕರ ಇಳಿದು ಬಂದು ಎಷ್ಟೆಲ್ಲ ಕಾರ್ಯ ಮಾಡ್ತಾರೋ ದೇವರಿಗೆ ನಾವು ಯಾಕೆ ಫಲ ಕೊಡಬಾರ್ದು? ನಮ್ಮಲ್ಲಿ ಹಾಗೆ ಒಳ್ಳೆ ಫಲಗಳನ್ನ ದೇವ್ರಿಗೆ ಪ್ರಕಟಿಸಬಾರ್ದು? ಪ್ರೈಸ್ ದಿ ಲಾರ್ಡ್. ಸರಿ, ಇದಕ್ಕೆ ಅನುಗುಣವಾಗಿರುವಂಥ ಇನ್ನೊಂದು ವಾಕ್ಯ ಆಧಾರದ ತೆಗೆದುಕೊಂಡು ಆ ವಾಕ್ಯ ಮುಗಿಸಿ ನಾನು ನಿಲ್ಲಿಸ್ತೀನಿ. ದೇವರು ತನ್ನ ಉದ್ದೇಶದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ, ಒಳ್ಳೆ ಮರವಾಗಿಟ್ಟಿದ್ದಾನೆ, ಅವನ ಮಹಿಮೆಯಲ್ಲಿ ಇಟ್ಟಿದ್ದಾನೆ. ನಾವು ಅವನು ಎದುರು ನೋಡುವ ರೀತಿಯಲ್ಲಿ ಫಲ ಕೊಡಬೇಕಾಗಿರೋ ಮರಗಳಾಗಿದ್ದೇವೆ ಅಂತೇಳಿ ಎಚ್ಚರಿಸ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನ ಆಲಯದಲ್ಲಿ, ನನ್ನ ಸಾನ್ನಿಧ್ಯದಲ್ಲಿ, ನನ್ನ ಕೃಪೆಯಲ್ಲಿ ನೀವು ಬಂಜೆಯಾಗಿರಬಾರ್ದು. ಅಂಥವ್ರನ್ನ ಹಾಗೆ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾನೆ. ಅಂಥವ್ರನ್ನ ತಳ್ಳಿ ಬಿಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅಂಥವ್ರನ್ನ ತೆಗೆದು ಹೊರಗೆ ಹಾಕ್ತೀನಿ ಅಂತೇಳಿ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕೀರ್ತನೆಗಳು 80ನೇ ಅಧ್ಯಾಯ ಕೀರ್ತನೆಗಳು 80ನೇ ಅಧ್ಯಾಯ 8ನೇ ವಾಕ್ಯದಿಂದ ನಿಧಾನಕ್ಕೆ ಒಂದೊಂದೇ ವಾಕ್ಯ ಓದ್ಕೊಂಡ್ಬರೋಣ ನಾವು. ನೀನು ಐಗುಪ್ತ ದೇಶದಿಂದ ಒಂದು ದ್ರಾಕ್ಷಿಲತೆಯನ್ನು ತಂದು ಜನಾಂಗಗಳನ್ನು ಹೊರಗೆ ಹಾಕಿ ಅದನ್ನು ನೆಟ್ಟಿ. ಸಾಕು, ಒಂದೊಂದೇ ವಾಕ್ಯ ನಿಧಾನಕ್ಕೆ ನಾವು ಹೋಗೋಣ. ಒಂದನೇ ವಾಕ್ಯ, ನೀನು ಐಗುಪ್ತ ದೇಶದಿಂದ ಒಂದು ದ್ರಾಕ್ಷಿಲತೆಯನ್ನು ತಂದು ಜನಾಂಗಗಳನ್ನು ಹೊರಕ್ಕೆ ಹಾಕಿ ಅದನ್ನು ನೆಟ್ಟೆ. ಹಲ್ಲೆಲೂಯಾ. ಅಂದರೆ ಐಗುಪ್ತ ದೇಶ ಅಂತ ಹೇಳುವಾಗ ನರಕ, ಪಾಪ, ವಂಚನೆ, ಶಾಪ, ಗುಲಾಮತನ, ಕತ್ತಲೆ ಇದರಲ್ಲಿದ್ದಂತಹ ಒಂದು ದ್ರಾಕ್ಷಲತೆಯನ್ನು ತಂದು ಜನಾಂಗಗಳನ್ನು ಹೊರಗೆ ಹಾಕಿ ಅದನ್ನು ನೆಟ್ಟೆ. ಹಲ್ಲೆಲೂಯಾ. ಅಂದ್ರೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಇರೋವರೆಗೂ ಒಳ್ಳೆ ಫಲ, ದೇವರು ಎದುರು ನೋಡುವಂಥ ಫಲ, ದೇವರಿಗೆ ಪ್ರಯೋಜನ ಆಗುವಂಥ ಫಲ ಅವರುಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಿಲ್ಲ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 430 ವರ್ಷಗಳು ಅವರು ವ್ಯರ್ಥವಾಗಿ ಹೋಗ್ಬಿಟ್ರು. ಆಗ ದೇವರು ತೀರ್ಮಾನ ಮಾಡಿದ್ರು, ಇಲ್ಲ, ಇದು ನನ್ನ ಗಿಡ ಆಗಿದೆ, ಇದು ನನ್ನ ಮರವಾಗಿದೆ, ಇದು ನನ್ನ ಸಸಿ ಆಗಿದೆ, ಇನ್ನು ಇದು ಇಲ್ಲಿ ಇರಬಾರದು ಅಂತೇಳಿ ದೇವರು ತೀರ್ಮಾನ ಮಾಡಿ ಆ ಐಗುಪ್ತ ದೇಶದಲ್ಲಿದ್ದಂತಹ ದ್ರಾಕ್ಷಲತೆಯಾಗಿದ್ದ ನಮ್ಮನ್ನ ಅಲ್ಲಿಂದ ತೆಗೆದು ಅವನ ತೋಟದಲ್ಲಿಟ್ಟ. ಹಲ್ಲೆಲೂಯಾ. ಈಗ ಅಲ್ಲಿ ನೆಟ್ಟಲ್ಪಟ್ಟ ಇವರು ಕಷ್ಟದಲ್ಲಿ, ಗೋಲಾಟದಲ್ಲಿ, ಕಣ್ಣೀರಲ್ಲಿ, ವೇದನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೆದು ಬರ್ಲಿಕ್ಕೆ ಆಗದೆ ಇರುವ ರೀತಿಯಲ್ಲಿ ಐಗುಪ್ತ ದೇಶದಲ್ಲಿ ನೆಟ್ಟಲ್ಪಟ್ಟಂತ ದ್ರಾಕ್ಷ ಲತೆಯಾಗಿರುವ ನಮ್ಮನ್ನ ದೇವರು ನೋಡಿ, ಈ ದ್ರಾಕ್ಷಲತೆ ಬೆಳಿಲಿಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೆ, ಇದರ ಕೈಯಲ್ಲಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ, ಇದು ಹಬ್ಬಿಕೊಳ್ಳಕ್ಕೆ ಆಗ್ತಾ ಇಲ್ಲ, ಇದರಲ್ಲಿ ಒಳ್ಳೆ ಫಲ ಕೊಡಕ್ ಆಗ್ತಾ ಇಲ್ಲ, ಇದನ್ನು ಹೇಗಾದರೂ ಮಾಡಿ ಆ ಜಾಗದಿಂದ ತಂದು ಹೊರಗೆ ತರಬೇಕಲ್ಲ ಅಂತೇಳಿ ದೇವರು
ತೀರ್ಮಾನ ಮಾಡಿ ಆ ದುಷ್ಟನ ಉದ್ದೇಶದಿಂದ ಅಲ್ಲಿಂದ ಕಿತ್ತಿ ಅವನ ಉದ್ದೇಶದಲ್ಲಿ ದೇವರು ನಮ್ಮನ್ನ ನೆಟ್ಟಿದ್ದಾನೆ. ದೇವರು ಹೊರಗಡೆ ತಂದು ನೆಟ್ಟಲ್ಪಟ್ಟಂತ ಈ ಸಸಿಗಳಿಗೆ, ಈ ಗಿಡಗಳಿಗೆ ದೇವರು ಕಾವಲಾಗಿ ಅಗ್ನಿ ಸ್ತಂಭವನ್ನ, ಮೇಘ ಸ್ತಂಭವನ್ನ ಬೆಳಗ್ಗೆ ಹೊತ್ತು ಕಾಯುವುದಕ್ಕೂ ರಾತ್ರಿ ಹೊತ್ತು ಕಾಯುವುದಕ್ಕೂ ದೇವರು ಅವುಗಳಿಗೆ ಕಾವಲನ್ನ ಕೊಟ್ಟ. ಯಾವ ಕೆಟ್ಟ ಪ್ರಾಣಿಗಳು ಬರಬಾರದು, ಯಾವ ಕೆಟ್ಟ ಜಂತುಗಳು ಬರಬಾರದು, ಯಾವ ವೈರಿ ಬಂದು ಇದನ್ನು ಕೆಡಿಸಬಾರದು ಅಂತ ಹೇಳಿ ಹೊರಗಡೆ ತಂದು ಅವನ ಉದ್ದೇಶದಲ್ಲಿ ನೆಟ್ಟಲ್ಪಟ್ಟ ಗಿಡಗಳಿಗೆ, ಸಸಿಗಳಿಗೆ ನನ್ನ ದೇವರು ಅಗ್ನಿ ಸ್ತಂಭವನ್ನು ಇಟ್ಟ, ಮೇಘ ಸ್ತಂಭವನ್ನು ಇಟ್ಟ. ಇವತ್ತುವರೆಗೂ ದೇವರು ಹಾಗೆ ನಮ್ಮನ್ನ ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಈ ದ್ರಾಕ್ಷಾಲತೆ ಅಂತ ಹೇಳುವಾಗ ಅದು ನಾವೇ. ಅರ್ಥ ಆಗ್ತಾ ಇದೆಯಾ? ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿದ್ರು, ದೇವರು ಅಲ್ಲಿಂದ ಕಿತ್ಕೊಂಡು ಬಂದ್ರು. ಕಿತ್ಕೊಂಡು ಬರಕ್ಕಿಂತ ಮುಂಚೆನೆ ಆ ಸಸಿಗಳಿಗೆ ದೇವರೊಂದು ವಾಗ್ದಾನ ಮಾಡಿದ್ರು. ಏನಂತ ಹೇಳಿ, ಈ ಸಸಿಗಳನ್ನ ಕಿತ್ತು, ಈ ದ್ರಾಕ್ಷಿ ಲತೆಗಳನ್ನ ಕಿತ್ತು ನಾನು ಎಂತ ಜಾಗದಲ್ಲಿ ಇಡ್ತೀನಿ ಗೊತ್ತಾ? ಇದುವರೆಗೂ ಯಾರು ನೆಡಲಾರದಂತಹ, ಬೆಳೆದು ಬರಲಾರದಂತಹ, ಯಾರು ಅಂತ ಅದ್ಭುತ ಕಾಣಲಾರದಂತಹ, ಹಾಲು ಜೇನು ಹರಿಯುವಂತ ದೇಶದ ಭೂಮಿಯಲ್ಲಿ ಈ ದ್ರಾಕ್ಷಿ ಲತೆಯನ್ನ ನಾನು ನೆಡ್ತೇನೆ. ಹಲ್ಲೆಲೂಯಾ. ದೇವ್ರು ಹೇಳಿದ್ರು, ಇವರನ್ನು ಬಿಡಿಸ್ಕೊಂಡು ಬರಕ್ಕಿನ ಮುಂಚೆನೆ ಇವರಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಏನಂತ ಹೇಳಿ, ನಾನು ಇವರನ್ನ ಇಲ್ಲಿಂದ ಕಿತ್ತಿ ತೆಗೆದುಕೊಂಡು ಬರೋದಾದ್ರೆ ಇವಾಗ ನಾನು ಇವ್ರನ್ನ ಇಡೋದು ಸಾಧಾರಣವಾದ ಭೂಮಿಯಲ್ಲ, ಹಾಲು ಜೇನು ಹರಿಯುವಂತ ಆಶೀರ್ವದಿಸಲ್ಪಟ್ಟಂತ, ದೇವರಿಂದ ಆಶೀರ್ವದಿಸಲ್ಪಟ್ಟಂತ ಆಶೀರ್ವಾದದ ಭೂಮಿಯಲ್ಲಿ, ದೇಶದಲ್ಲಿ ಈ ಲತೆಗಳನ್ನ ನಾನು ಇಡ್ತೇನೆ. ಹಲ್ಲೆಲೂಯಾ. ಈ ಲತೆಗಳನ್ನು ಇಲ್ಲಿ ನೆಟ್ಟದ ಮೇಲೆ ಇದರ ಶಕ್ತಿ, ಇದರ ಬೆಳವಣಿಗೆ, ಇದರ ಫಲ 100 ಗಾತ್ರವಾಗಿರ್ತದೆ, 100ರಷ್ಟು ಹೆಚ್ಚಾಗಿರ್ತದೆ. ಬೇರೆ ಮತ್ತೊಂದು ಭೂಮಿಯಲ್ಲಿ ಬೆಳೆದಿರುವಂತ ಮರಗಳು ನೋಡಿ, ಈ ಗಿಡಗಳು ನೋಡಿ ಆಶ್ಚರ್ಯ ಪಡಬೇಕು. ಇದು ನೆಟ್ಟವನು ಯಾರೋ, ಇದನ್ನು ಬೆಳೆಸವನು ಯಾರೋ, ಇದಕ್ಕೆ ಯಜಮಾನ ಯಾರು ಅಂತ ಹೇಳಿ ಆಶ್ಚರ್ಯ ಪಡೋ ರೀತಿಯಲ್ಲಿ ನನ್ನ ಸಸಿಗಳನ್ನ ಅಲ್ಲಿಂದ ಕಿತ್ಕೊಂಡು ಬಂದು ನನ್ನ ವಾಗ್ದಾನದ ದೇಶದ ತೋಟದಲ್ಲಿ, ಭೂಮಿಯಲ್ಲಿ ಇವರುಗಳನ್ನು ನೆಟ್ಟುತ್ತೇನೆ. ಹಲ್ಲೆಲೂಯಾ. ನಾನು ಇವರುಗಳನ್ನ ಇಲ್ಲಿ ನೆಟ್ಟುತ್ತೇನೆ. ನೆಡಲ್ಪಡುವಾಗ ಇವರು ಹೇಗಿರ್ಬೇಕು ಅಂದ್ರೆ, ಕೇಳಿಸ್ಕೊಳ್ರಿ, ಆ ವಾಕ್ಯ ಓದ್ರಿ. ಅದಕ್ಕೋಸ್ಕರ 128ನೇ ಅಧ್ಯಾಯ ಕೀರ್ತನೆ 1ರಿಂದ ವಾಕ್ಯ ಓದ್ಕೊಂಡ್ ಬರ್ರಿ. ನಾನು ವಾಗ್ದಾನ ಮಾಡಲ್ಪಟ್ಟಂತ ದೇಶದಲ್ಲಿ, ಈ ಐಗುಪ್ತ ದೇಶದಲ್ಲಿರುವಂತಹ ದ್ರಾಕ್ಷಿಯ ಗಿಡಗಳನ್ನ, ಸಸಿಗಳನ್ನ, ಲತೆಗಳನ್ನ ಕಿತ್ತುಕೊಂಡು ಬಂದು ನಾನು ಒಂದು ಜಾಗದಲ್ಲಿ ನೆಟ್ಟುತ್ತೇನೆ. ಆ ಜಾಗ ಯಾವುದು? ದೇವರಿಂದ ವಾಗ್ದಾನ ಮಾಡಲ್ಪಟ್ಟು, ಅನುಗ್ರಹಿಸಲ್ಪಟ್ಟು, ಹಾಲು ಜೇನುಗಳಿಂದ ತುಂಬಲ್ಪಟ್ಟಿರುವಂತ ದೇಶದಲ್ಲಿ ನಾನು ಇಡ್ತೀನಿ. ಈ ದೇಶಕ್ಕೆ ಬಂದ ಮೇಲೆ ಆ ಸಸಿ, ಆ ಗಿಡ ಹೇಗಿರ್ಬೇಕು ಗೊತ್ತಾ? ಆ ವಾಕ್ಯ ಓದ್ರಿ 28:1. ಯೆಹೋವನಲ್ಲಿ ಅಂದ್ರೆ ನಿಮ್ಮನ್ನ ಬಿಡಿಸಿ ಕರೆದಂತಹ, ನಿಮ್ಮನ್ನ ಕಾಯ್ತಾ ಇರುವಂತಹ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಕಾರಣ, ನೀನು ಇಡಲ್ಪಟ್ಟ ಭೂಮಿ ಅದು ಆಶೀರ್ವದಿಸಲ್ಪಟ್ಟ ಭೂಮಿ. ನೀನು ಆ ಭೂಮಿಯಲ್ಲಿ ಭಯಭಕ್ತಿ ಉಳ್ಳವನಾಗಿರುವಾಗ ನೀನು ಧನ್ಯನಾಗಿರ್ತಿ. ಇದು ಧನ್ಯನಾಗಿರ್ತಿ. ಯಾವ ರೀತಿಯಲ್ಲಿ ಧನ್ಯನಾಗಿರ್ತಿ ಅಂದ್ರೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಆ ಭೂಮಿಯಲ್ಲಿ ನೆಟ್ಟಲ್ಪಟ್ಟಂತ ಆ ಸಸಿ ಬೆಳೆದು ಬರುವಾಗ, ಆ ಮರ ಬೆಳೆದು ಬರುವಾಗ ಅದರ ಫಲ ನಷ್ಟ ಆಗಲ್ಲ, ಅದರ ಫಲ ಹಾಳಾಗಲ್ಲ, ಅದರ ಪ್ರತಿಫಲ ಅದೇ. ಹಾಳಾಗುವುದಕ್ಕೆ ದೇವರು ಬಿಟ್ಟು ಕೊಡಲ್ಲ.
ಅದರ ಕಷ್ಟಾರ್ಧ ಜೀವಿತವನ್ನ ಅದೇ ಉಣ್ಣುವಂತೆ, ಅದೇ ತಿನ್ನುವಂತೆ, ಅದರ ಪ್ರಕಾರವಾಗಿ ದೇವರು ಕೊಡುವಂತೆ ದೇವರು ಕಾರ್ಯ ಮಾಡ್ತಾನೆ. ಆ ನೀನು ಧನ್ಯನು, ನೀನು ಧನ್ಯನು. ನಿನಗೆ ಶುಭವಿರುವುದು. ಆ ಭೂಮಿಯಲ್ಲಿ ನೆಟ್ಟಲ್ಪಟ್ಟ ಸಸ್ಯದ ನಿಮಿತ್ತವಾಗಿ, ದೇವರ ಉದ್ದೇಶದಲ್ಲಿ ನೆಟ್ಟಲ್ಪಟ್ಟ ಗಿಡಕ್ಕೆ ಸಮಾನವಾಗಿ ನೀನು ನೆಟ್ಟಲ್ಪಟ್ಟಿರುವಾಗ ನೀನು ಆ ದೇಶದಲ್ಲಿ, ಆ ಭೂಮಿಯಲ್ಲಿ ಭಯ ಭಕ್ತಿ ಉಳ್ಳವನಾಗಿರ್ಬೇಕು. ಭಯ ಭಕ್ತಿ ಉಳ್ಳವನಾಗಿದ್ರೆ ನೀನು ಶುಭ ಹೊಂದುತ್ತಿ, ನಿನಗೆ ಶುಭ ಇರುತ್ತೆ. ಹಾ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು, ಅಂತಃಪೂರ್ವದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ಫಲಭರಿತ ಅಂದ್ರೆ ಏನು? ಫಲಗಳು ತುಂಬಿ ತುಳುಕ್ತಾ ಇರುವಂತ ದ್ರಾಕ್ಷೀಲತೆಯಂತಿರುವಳು. ಅಲ್ಲೇಲೂಯಾ. ನಮ್ಮ ರಾಜಾದಿ ರಾಜನು ಮೊದಲಿಂಗನಾಗಿದ್ದಾನೆ, ನಮ್ಮ ಕರ್ತಾದಿ ಕರ್ತನು ಮೊದಲಿಂಗನಾಗಿದ್ದಾನೆ. ಅವನ ಅಂತರ್ಪೂರ್ವದಲ್ಲಿರುವಂತ ನಾವು ಮೊದಲಗಿದ್ದೀ. ಹೋ ರಬ ಶಬಾದವ ರೀಕ ಮಾನ ಪ್ರೌಢ ಪ್ರಮಾಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಮ ಒಡೆಯ ನಮ್ಮ ಮೊದಲಿಂಗ ಯೇಸು ಕ್ರಿಸ್ತನಾಗಿದ್ದಾನೆ. ನಮಗೆ ನಿಶ್ಚಿತಾರ್ಥ ಯಾವಾಗ ದೀಕ್ಷಿಸ್ತನ ತೆಗೆದುಕೊಂಡವೋ, ಯಾವಾಗ ನೀರಿನಲ್ಲಿ ಮುಳುಗಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಿಸ್ತನ ತೆಗೆದುಕೊಂಡವೋ, ಆವಾಗಲೇ ನಮಗೆ ದೇವರೊಟ್ಟಿಗೆ ನಿಶ್ಚಿತಾರ್ಥ ಆಗಿದೆ. ನಾವು ಮೊದಲ ಗೀತಿಗಳಾಗಿ ಮಾರ್ಪಟ್ಟಿದ್ದೇವೆ. ಮೊದಲಿಂಗನು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಆರ್ ಯು ರೆಡಿ? ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಇರಿ. ಅಂತರ್ಪೂರ್ವದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ಫಲಭರಿತವಾದ ದ್ರಾಕ್ಷಲತೆಯಂತಿರುವಳು. ಅಂದ್ರೆ ನಾವು ದೇವರ ಅಂತರ್ಪೂರ್ವದಲ್ಲಿ ಬೆಳೆದಿರುವಂತ ಮರಗಳಾಗಿದ್ದೇವೆ. ದೇವರು ನೆಟ್ಟಂತ ಮರಗಳಾಗಿದ್ದೇವೆ. ನಮ್ಮ ಯಜಮಾನನು ಮೊದಲಿಂಗನು ನೆಟ್ಟಿರುವಂತ ಸಸಿಗಳು ನಾವಾಗಿದ್ದೇವೆ. ಅವನು ಮೊದಲಿಂಗನಾಗಿದ್ದಾನೆ, ನಾವು ಮೊದಲ ಗೀತಿಯಾಗಿದ್ದೇವೆ. ಅವನ ಫಲ ನಾವಾಗಿದ್ದೇವೆ. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ಕೂತುಕೊಳ್ಳುವಂತ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಇರುವರು. ಅಂದ್ರೆ ನೀನ್ ಯಾವಾಗ ಅಂತರ್ಪೂರ್ವದಲ್ಲಿರುವಂತ ದ್ರಾಕ್ಷಲತೆಯಂತೆ, ಫಲಭರಿತವಾದ ದ್ರಾಕ್ಷಲತೆಯಂತೆ ನೀನು ಕಾಣಲ್ಪಡ್ತೀಯೋ, ಅದೇ ತರ ನಿನ್ನ ಮಕ್ಕಳು ಎಣ್ಣೆ ಮರಗಳ ಸಸಿಗಳಾಗಿ ಮಾರ್ಪಡ್ತಾರೆ. ಇದು ಯಾರಿಗೆ? ದೇವರಿಗೆ, ರಾಜಾದಿ ರಾಜನಿಗೆ. ಹಲ್ಲೆಲೂಯಾ. ಇನ್ ದ್ರಾಕ್ಷೆ ಹಣ್ಣು ಕೊಡೋದಾದ್ರೆ ನಿನ್ನ ಮಕ್ಕಳು ಅದಕ್ಕಿನ್ನ ಶ್ರೇಷ್ಠ ಎಣ್ಣೆ ಮರಗಳಂತಿರ್ತಾರ. ಅವರಿಗೆ ನಾವು ಬುನಾದಿಯಾಗಿರ್ಬೇಕು. ಅವರುಗಳಿಗೆ ನಾವು ಒಳ್ಳೆ ಅಸ್ಥಿವಾರ ಹಾಕೊಟ್ಟಿರ್ಬೇಕು. ನಾವೇ ಅಸ್ಥಿವಾರದಲ್ಲಿ ಇಲ್ಲ ಅಂದ ಮೇಲೆ ಅವ್ರ ಹೆಂಗೆ ಎಣ್ಣೆ ಮರಗಳ ಸಸಿಗಳಾಗಿ ಮಾರ್ಪಡ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ನಾನ್ ನೆಟ್ಟಲ್ಪಟ್ಟ ಜಾಗದಲ್ಲೇ ನಂಬಿಗಸ್ತನಾಗಿರು. ಕಾರಣ ಆ ತೋಟಕ್ಕೆ ಮೊದಲಿಂಗನು ಇಳಿದು ಬರ್ಲಿಕ್ಕಾಗಿ ಹೋಗ್ತಾನೆ. ಇಳಿದು ಬರುವಾಗ ಅವನಿಗೆ ಸಂಬಂಧಪಟ್ಟ ಮೊದಲ ಗೀತಿ, ಅವನ ಅಂತರ್ಪೂರ್ವದಲ್ಲಿರುವಂತ ಮೊದಲ ಗೀತಿಗಳು ಆ ಸಮಯದಲ್ಲಿ ಎತ್ತಲ್ಪಡ್ಲಿಕ್ಕೆ ಸಾಧ್ಯ. ಇಗೋ ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚಿಯೋನಿನಲ್ಲಿರುವಂತ ಯೆಹೋವನು ನಿನ್ನನ್ನು ಆಶೀರ್ವಾದಿಸಿ ಅವನ ಮದುವೆ ಮನೆ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಮೊದಲಿಂಗನು ಮೊದಲ ಗೀತಿನ ಹಾಗೆ ಕರ್ಕೊಂಡು ಹೋಗಲ್ಲ. ನೀನು ಕೊಟ್ಟಿರೋ ಫಲಕ್ಕೆ ಪ್ರತಿಫಲವಾಗಿ ಅವನನ್ನ ಅನುಗ್ರಹಿಸಿ, ಅವನನ್ನ ಆಶೀರ್ವಾದಿಸಿ, ಅವನ ಮದುವೆಯ ಮನೆಗೆ ಮೊದಲಿಂಗನು ಮೊದಲ ಗೀತಿಯಾಗಿರುವ ನಿನ್ನ ಕರ್ಕೊಂಡೋಗೋನಾಗಿರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಜೀವಮಾನವೆಲ್ಲ ಕೇಳಿಸ್ಕೊಬೇಕು. ಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ಹಲೋ,
ನಿನ್ನ ಜೀವಮಾನ. ಜೀವ ಹೋದ್ಮೇಲೆ ಮಾನ. ಅರ್ಥ ಆಗ್ತಿದೆಯಾ? ಜೀವ ಮಾನ. ಜೀವ ಹೋಗುತ್ತೆ. ಕ್ರಿಸ್ತನಲ್ಲಿ ಫಲ ಬಿಟ್ಟು, ಕ್ರಿಸ್ತನಲ್ಲಿ ಬಿತ್ತಲ್ಪಟ್ಟು, ಕ್ರಿಸ್ತನಿಗಾಗಿ ಎದ್ದಿರೋ ಮೆದಲಗೀತಿ ಮತ್ತೆ ಜೀವಿತರಾಗಿ ಎದ್ದೇಳ್ತಾರೆ. ಎದ್ದ ಮೇಲೆ ಅಲ್ಲಿ ವಾಕ್ಯ ಬೀಳ್ತದೆ, ಚೀಯೋನಿನಲ್ಲಿರುವಂತ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ನಿನ್ನನ್ನ ಆ ಸಮಯದಲ್ಲಿ ಆಶೀರ್ವಾದಿಸಿ. ಅಲೋ, ಜೀವ ಈಗ ನೀನು ಫಲ ಕೊಡ್ತೀಯಲ್ಲ, ಆ ಫಲಕ್ಕೆ ಪ್ರತಿಫಲ ದೇವ್ರು ಮತ್ತೆ, ನೀನು ಸತ್ತೋಗಿರ್ತೀಯಲ್ಲ, ನಾವೆಲ್ಲ ಸತ್ತಿರ್ತೀವಿ, ಅದನ್ನು ಮತ್ತೆ ಬಂದು ನಮ್ಮನ್ನು ಅನುಗ್ರಹಿಸ್ತಾನಂತೆ. ಅರ್ಥ ಆಗ್ತಾ ಇದೆಯಾ? ಅದನ್ನು ಮತ್ತೆ ಬಂದು ನಮ್ಮನ್ನು ಅನುಗ್ರಹಿಸುವಾಗ ನಮ್ಮ ಒಳಗಡೆ ಮತ್ತೆ ಜೀವ ಬರ್ತದೆ. ಆ ಜೀವದೊಂದಿಗೆ ನಾವು ಎದ್ದೇಳ್ತೇವೆ. ನಾವು ಜೀವದೊಂದಿಗೆ ಎದ್ದೇಳುವಾಗ ಅಲ್ಲಿ ವಾಕ್ಯ ಬೀಳ್ತದೆ, ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನ, ಹೊಸ ಯೆರೂಸಲೇಮ್, ಪರಲೋಕ ರಾಜ್ಯ, ಫಲ ಕೊಡೋ ಮರ ಆ ಯೆರೂಸಲೇಮಿನಲ್ಲಿ ಕಾಣಲ್ಪಡಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಫಲ ಕೊಡುವಂತ ಮರ, ಫಲಭರಿತವಾಗಿರೋ ಮರ ಯೆರೂಸಲೇಮಿನಲ್ಲಿ ಸದಾಕಾಲ ಸೌಭಾಗ್ಯವನ್ನ ಹೊಂದಿ ಅಲ್ಲಿ ಕಾಣಲ್ಪಡ್ತದಂತೆ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನ ನೋಡುವುದು. ಜೀವಮಾನವೆಲ್ಲ, ಇನ್ನು ಮರಣನೇ ಇಲ್ಲ, ಇನ್ನು ಕಣ್ಣೀರಿಲ್ಲ, ದುಃಖ ಇಲ್ಲ, ವೇದನೆ ಇಲ್ಲ, ಸಂಕಟ ಇಲ್ಲ, ಹಸಿವಿಲ್ಲ, ಜಗಳ ಇಲ್ಲ, ಸಾಲ ಇಲ್ಲ, ರೋಗ ಇಲ್ಲ, ದರಿದ್ರ ಇಲ್ಲ. ಆ ಜಾಗದಲ್ಲಿ ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯ ಬಂದ್ರೆ ಆ ಯೆರೂಸಲೇಮಿನಲ್ಲಿರುವಂತ ದೇವಾದಿ ದೇವನನ್ನ ಯಾವಾಗಲೂ ನೋಡುವನಾಗು. ಮಕ್ಕಳನ್ನು ಕಾಣುವವನಾಗು. ಇಸ್ರಾಯೇಲ್ಯರಿಗೆ ಶುಭವಾಗಲಿ. ಮಕ್ಕಳನ್ನು ಕಾಣುವವನಾಗು. ಅರ್ಥ ಏನು ಆತ್ಮಿಕದಲ್ಲಿ? ಅಂದ್ಬಿಟ್ಟು ಪಾಸ್ ಹೇಳಿದ ನಿಲ್ಬಿಟ್ಟು ಮತ್ತೊಬ್ಬಿಟ್ಟು ರಿಯಾಪ್ರೇಷನ್ ಮಾಡ್ಕೊಂಡು ಓ ಯಾಬಾ 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 ಪ್ರೈಸ್ ದಿ ಲಾರ್ಡ್. ಪಾಸ್ಟ್ ಹೇಳಿದರೆ ಮಕ್ಕಳು ಕಾಣಬೇಕಂತೆ. ಬೈಬಲಲ್ಲಿ ವಾಕ್ಯ ಹೇಳಿದೆ. ಅದಕ್ಕೆ ನೋಡೋ, ನಾ ಈಚೆ ಕಡೆ ಹೋಗಕ್ಕೆ ನಮ್ಮ ಮುಂಚೆ ಗಂಡ ಹೆಂಡತಿ ಇಬ್ರು ನಾವು ತೀರ್ಮಾನ ಮಾಡಿ ಪಾಸ್ಟಿಗೆ ಪ್ರೇಯರ್ ಮಾಡಿಸ್ಕೊಂಡು ಮತ್ತೆ ರಿಯಾಪ್ರೇಷನ್ ಮಾಡ್ಕೊಳ್ಳೋಣ. ಮತ್ತೆ ರಿಯಾಪ್ರೇಷನ್ ಮಾಡ್ಕೊಂಡು ಮಾಡೋಣ. ಮಕ್ಕಳನ್ನ ಕಾಣುವರಾಗಿರೋಣ. ಆತ್ಮಿಕ ಆಲೋಚನೆ ಏನು ಗೊತ್ತಾ? ನೀನು ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವನಾಗು, ಮಕ್ಕಳನ್ನ ಕಾಣುವನಾಗು, ಇಸ್ರಾಯೇಲರಿಗೆ ಶುಭವಾಗಲಿ. ಮಕ್ಕಳನ್ನಂದ್ರೆ ಏನು? ಪಾಪದ ಸಂಬಳ, ಪಾಪವು ಮನುಷ್ಯನ ಒಳಗಡೆ ಹೊಕ್ಕಿ ಗರ್ಭವನ್ನು ಧರಿಸಿ ಅದು ಈಯುವಾಗ ಏನಂತಾರೆ? ಈಯುವಾಗ, ಡೆಲಿವರಿಗೆ ಏನಂತಾರೆ? ಈನುವಾಗ, ಏರುವಾಗ ಏನನ್ನ ಇರ್ತದಂತೆ? ಮರಣವನ್ನ. ಪಾಪದ ಸಂಬಳ ಮರಣವನ್ನ ಅದು ಜನ್ಮ ಕೊಡ್ತದಂತೆ. ಇಲ್ಲಿ ವಾಕ್ಯ ಬೀಳ್ತದೆ, ನೀನು ಮಕ್ಕಳನ್ನ ಕಾಣೋರಾಗಿರ್ಬೇಕು. ಅಂದ್ರೆ ನೀನು ಕ್ರಿಸ್ತನಲ್ಲಿ ಬಿತ್ತಲ್ಪಟ್ಟ ಸಸಿಯಾದ ನಿಮಿತ್ತವಾಗಿ ನಿನ್ನಲ್ಲಿ ಫಲಗಳು ಹೊರಡಬೇಕು. ಫಲಭರಿತವಾಗಿ ನೀನು ಮಾರ್ಪಡಬೇಕು. ಅದೇ ಮಕ್ಕಳಂದ್ರೆ ಏನು ಗೊತ್ತಾ? ಹೊಸ ಆತ್ಮಗಳನ್ನ ಆದಾಯ ಮಾಡಿ ಸಭೆ ಒಳಗಡೆ ತುಂಬಿಸದೆ ದೇವರ ನೋಡುವ ಫಲ. ಮಕ್ಕಳಂದ್ರೆ ಅದೇನೆ. ಸೈತನನ ಮಕ್ಕಳಾಗಿದ್ರು, ಸುವಾರ್ತೆ ಹೇಳ್ದೋ, ನನ್ನ ಮೂಲಕವಾಗಿ ಒಂದು ಫಲ ಒಳಗಡೆ ಬಂತು. ಈಗ ಇದು ದೇವರ ಮಗುವಾಗಿ ಮಾರ್ಪಟ್ಟಿದೆ, ಯೇಸುವಿನ ಮಗುವಾಗಿ ಮಾರ್ಪಟ್ಟಿದೆ, ಮಕ್ಕಳಾಗಿ ಮಾರ್ಪಡ್ತಾ ಇದೆ. ಇದು ನಾವು ಕಾಣೋರಾಗಿರ್ಬೇಕು. ಆವಾಗ ನೀನು ಇಸ್ರಾಯೇಲ್ ಆಗಿ ಮಾರ್ಪಡ್ತೀಯ. ಇಸ್ರಾಯೇಲ್ ಆಗಿ ನೀನು ಮಾರ್ಪಡುವಾಗ ಇಸ್ರಾಯೇಲರಿಗೆ ಶುಭವಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಸರಿ, ಅದರ 9ನೇ ವಾಕ್ಯ ಓದ್ರಿ. ಅದಕ್ಕೋಸ್ಕರ ನಾವೇನು ಹಸನ ಮಾಡಿದ ಮೇಲೆ
ಅದು ಬೇರು ಬಿಟ್ಟು ದೇಶವೆಲ್ಲ ಹಬ್ಬಿಕೊಂಡಿತು. ಹಬ್ಕೊಳ್ತಾ ಇದೆಯಾ? ಮನೆಯಿಂದ ಈಚೆನೇ ಬರ್ತಾ ಇಲ್ಲ, ಇನ್ನೆಲ್ಲ ಹಬ್ಕೊಳ್ತದೆ. ಬಿಡ್ರಿ, ಇನ್ನು ಹೋದ್ರೆ ಇನ್ನು ವಾಕ್ಯ ಭಯಂಕರ ಇದೆ. ಫುಲ್ ಆ 8ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೂ ನಾನು ಪ್ರಸಂಗ ಮಾಡಬೇಕು. ಒಂದು ವಾಕ್ಯಕ್ಕೆ 1 ಅವರ್ ಅಂದರೆ 8 ವಾಕ್ಯಕ್ಕೆ ಎಷ್ಟಾಯಿತು? 8 ಅವರ್ ನೀವು ಕೂತ್ಕೊಂಡಲ್ಲಿ ಈಗಲೇ ನುಸ್ಕಲಾಡ್ತಾ ಇದ್ದೀರಿ. ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ಅದು ದೇಶವೆಲ್ಲ ಹಬ್ಬಿಕೊಳ್ತದಂತೆ. ಯಾವುದು? ದೇವರಿಂದ ನೆಟ್ಟಲ್ಪಟ್ಟ ಸಸಿ, ದೇವರಿಂದ ನೆಟ್ಟಲ್ಪಟ್ಟ ಮರ, ದೇವರಿಂದ ಬೆಳೆಯಲ್ಪಟ್ಟಂತ ಫಲ, ಇದು ದೇಶವೆಲ್ಲ ಹಬ್ಬಿಕೊಳ್ಳುತ್ತದಂತೆ. ನೀನನ್ನ ಹಬ್ಬಿಕೊಳ್ಳದ ಹಾಗೆ ಮಾಡಿ, ಕ್ರಿಯೆ ಮಾಡಿ, ತಡೆ ಮಾಡಿ, ಫಲ ಕೊಡದೇ ಇರುವ ಹಾಗೆ ಮಾಡಿ, ತಡೆ ಮಾಡ್ತಾ ಇರುವ ಶತ್ರುವಿನ ಹಿಡಿತ ಇವತ್ತು ಇವರುಗಳನ್ನ ಬಿಟ್ಟಾಗಲೇ. ರಾಬಾ ಶಾಬಾ, ದೇವರು ಎದುರು ನೋಡುವ ರೀತಿಯಲ್ಲಿ ಫಲ ಕೊಳ್ಳಿಕ್ಕೆ ಬಿಡದೆ, ಹಬ್ಬಿಕೊಳ್ಳಿಕ್ಕೆ ಬಿಡದೆ, ಹಳ್ಳಿಕೊಳ್ಳುವುದಕ್ಕೆ ಬಿಡದೆ, ಸುವಾರ್ತೆ ಹೇಳುವುದಕ್ಕೆ ಬಿಡದೆ, ಫಲ ಕೊಡುವುದಕ್ಕೆ ಬಿಡದೆ, ಇವರಿಗೆ ಭಯ ಹುಟ್ಟಿಸಿ ಇವರನ್ನ ಅಡಗಿಸಿಟ್ಟಿರುವ ದುರಾತ್ಮನ ಕ್ರಿಯೆ ಇವರುಗಳನ್ನ ಬಿಟ್ಟು ಹೊರಗಡೆ ಹೋಗು. ಇವ್ರ ಹಬ್ಬಲ್ಪಡ್ಬೇಕು, ಇವ್ರ ಹಬ್ಬಿಸಲ್ಪಡ್ಬೇಕು. ದೇಶವೆಲ್ಲ ಹಬ್ಬಲಿ, ಊರು ಸುತ್ತಮುತ್ತ ಹಬ್ಬಲಿ, ಮನೆ ಅಕ್ಕಪಕ್ಕ ಎಲ್ಲ ಹಬ್ಬಲಿ. ಹಬ್ಬಲಿ. ದೈವ ಶಾಗತಿ, ದೈವ ಶಾಗತಿ ಇರಲಿ. ಇವರು ಹೆಚ್ಚೆಚ್ಚಾಗಿ ಫಲಗೊಳ್ಳುವಂತ ಹಾಗೆ ಹಬ್ಬಲಿ. ಎಲ್ಲೆಲ್ಲ ಹಬ್ಬುತ್ತಾರೋ, ಎಲ್ಲೆಲ್ಲ ಹಬ್ಬು ಹೋಗ್ತಾರೋ, ಅಲ್ಲೆಲ್ಲ ಹೇರಳವಾಗಿ ದೇವರಿಗೆ ಫಲ ಕೊಡುವಂತ ಮರಗಳಾಗಿ ಮಾರ್ಪಡಲಿ. ಜೀಸಸ್, ಜೀಸಸ್. ಇವತ್ತಿನಿಂದ ಇವರೆಲ್ಲೆಲ್ಲ ಹಬ್ಬುತ್ತಾರೋ, ಹಬ್ಬುವಂತ ಎಲ್ಲ ಜಾಗದಲ್ಲಿ ಫಲಗಳನ್ನ ಫಲಭರಿತವಾಗಿ ಫಲಗಳಲ್ಲಿ ತುಂಬಲ್ಪಟ್ಟವರಾಗಿ ಇವರುಗಳು ಮಾರ್ಪಡಲಿ, ಇವರುಗಳು ಮಾರ್ಪಡಲಿ. ಇವರು ಕಿತ್ತು ತೆಗೆದುಹಾಕಲ್ಪಡಬಾರದು. ಇವರು ಕರ್ತನ ತೋಟದಲ್ಲೇ, ಕರ್ತನ ಭೂಮಿಯಲ್ಲೇ, ಕರ್ತನ ಅಭಿಷೇಕದಲ್ಲೇ, ಕರ್ತನ ಕೃಪೆಯಲ್ಲಿ ನೆಡಲ್ಪಡುವ ಮರವಾಗಿ ಮಾರ್ಪಡಲಿ. ಅದಕ್ಕೆ ಬೇಕಾಗಿರೋ ಶುದ್ಧೀಕರಣ, ಅದಕ್ಕೆ ಬೇಕಾಗಿರುವಂತ ಅಗದು, ಅದಕ್ಕೆ ಬೇಕಾಗಿರುವಂತ ಗೊಬ್ಬರ, ಅದಕ್ಕೆ ಬೇಕಾಗಿರುವ ನೀರು, ಅದಕ್ಕೆ ಬೇಕಾಗಿರೋ ಬಲ, ಪುಷ್ಟಿ, ಶಕ್ತಿ ಎಲ್ಲವೂ ಈ ಪ್ರಾರ್ಥನೆಯಲ್ಲಿ ಇವರುಗಳ ಮೇಲೆ, ಈ ಮರಗಳ ಮೇಲೆ ಹಂಚಲ್ಪಡಲಿ, ಹಾಕಲ್ಪಡಲಿ, ಹಚ್ಚಲ್ಪಡಲಿ, ಸೂರಿಸಲ್ಪಡಲಿ, ಉದರಿಸಲ್ಪಡಲಿ. ಶುಭವಾಗ್ಲಿ, ಶುಭವಾಗ್ಲಿ, ಶುಭವಾಗ್ಲಿ. ಅಂತರ್ಪೂರ್ವದಲ್ಲಿರುವಂತ ದ್ರಾಕ್ಷೆಯ ಲತೆಯದಾಗಿ ಇವರು ಮಾರ್ಪಡಲಿ. ರಾಬಾ ಶಾಬಾ ರೀಖಾ ಮಾದವೋ ರೀಖಾ ಮಾನ ಪ್ರೌಢ ಪ್ರಮಾಣ ದಗ 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 ಶಬ್ದವಾದಿಗಾರಗಸಿ. ಒಳ್ಳೆ ಮರವಾಗಿ ಮಾರ್ಪಡಲಿ, ಒಳ್ಳೆ ಮರವಾಗಿ ಕಾಣಲ್ಪಡಲಿ. ಕರ್ತನು ಒಳ್ಳೆಯವನು, ತನ್ನ ಜನರು ಕೂಡ ಒಳ್ಳೆಯವರೇ ಆಗಿರಬೇಕು. ಕರ್ತನು ಒಳ್ಳೆ ಫಲ ಕೊಡುವನು. ತನ್ನಿಂದ ಬೇರ್ಪಟ್ಟು ಬೆಳೆಸಲ್ಪಟ್ಟ ಈ ಮಕ್ಕಳು ಒಳ್ಳೆ ಫಲವನ್ನು ಕೊಡುವರಾಗಿರ್ಬೇಕು. ಇವತ್ತು ಕಡಿದು ಹಾಕುವುದಕ್ಕಾಗಿ ಅಲ್ಲ, ಇನ್ನ ಹೆಚ್ಚೆಚ್ಚಾಗಿ ಫಲ ಕೊಡುವಂತೆ ಇವರ ಕೊಂಬೆಗಳ ಮೇಲೆ ನನ್ನ ಕೈ ಹಾಕ್ತಾ ಇದ್ದಾನೆ. ಇವರುಗಳ ಕೊಂಬೆಗಳ ಮೇಲೆ ನನ್ನ ದೇವರ ಕತ್ತಿ ಹಾಕಲ್ಪಡಲಿ, ಇವರ ಕೊಂಬೆಗಳು ಕತ್ತರಿಸಲ್ಪಡಲಿ. ಇನ್ನ ಹೆಚ್ಚೆಚ್ಚಾಗಿ ಇವತ್ತಿನಿಂದ ಫಲ ಕೊಡುವಂತ ಮರಗಳಾಗಿ ಇವರುಗಳು ಮಾರ್ಪಡಲಿ, ಮಾರ್ಪಡಲಿ, ಮಾರ್ಪಡಲಿ. ರಬಾ 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 ರಾ ರಾ ರಾ. ಜೀಸಸ್, ಜೀಸಸ್. ಈ ಮರಗಳನ್ನು ಮುಟ್ಟುದೇವರೇ, ಶುದ್ಧೀಕರಣ ಮಾಡುದೇವರೇ, ಭಯಂಕರವಾಗಿ ಹಬ್ಬಿಕೊಳ್ಳಿ, ಎಲ್ಲ ಕಡೆ ಹಬ್ಬಿಕೊಳ್ಳಿ, ಬೌಂಡ್ರಿಗಳು ಪಾಸ್ ಆಗಲಿ. ಆ ಕೃಪೆ ಕೊಟ್ಟು ನಡೆಸರಿ. ಇಲ್ಲಿವರೆಗೂ ನಡೆಸಿದಕ್ಕೆ, ಮಾತಾಡಿದಕ್ಕೆ ಸ್ತೋತ್ರ. ಕರ್ತನ ಹೆಸರಿನಲ್ಲಿ ಬಂದವರಿಗೆ ಆಶೀರ್ವಾದ ಅಂತ ಹೇಳಿದರೆ
ಇವರುಗಳ ಅನುಗ್ರಹಿಸಲ್ಪಡಲಿ, ಸಮಾಧಾನ ಶಾಂತಿ ಕೊಟ್ಟು ನಡೆಸಿ. ಮಹಿಮೆ ಮಾತ್ರ ನಿಮ್ಮೊಬ್ಬರಿಗೆ. ನಮ್ಮನ್ನು ನಾವು ತಗ್ಗಿಸಿ ವೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿ ಗಾನ ಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಒಳ್ಳೆ ಮರ ಆಗುವುದಕ್ಕಾಗಿ ಒಪ್ಪಿಸಿಕೊಟ್ಟಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.